ಹಲೋ ಆ್ಯಂಡ್ ವೆಲ್ಕಮ್. ನಮಸ್ಕಾರ ಗೆಳೆಯರೆ. ವೆಲ್ಕಮ್ ಟು ದ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಒಂದು ಸೀರೀಸ್ ಆಫ್ ವಿಡಿಯೋದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದರೆ ಇಂಡಿಯನ್ ಎಕನಾಮಿಕ್ ಸರ್ವೆಯನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಗೇನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಆರ್ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಂಡಿಯನ್ ಎಕನಾಮಿಕ್ ಸರ್ವೆ. ಭಾರತದ ಆರ್ಥಿಕ ಸಮೀಕ್ಷೆಯ ಬಗ್ಗೆ ನಮ್ಮ ಡಿಸ್ಕಷನನ್ನು ಸ್ಟಾರ್ಟ್ ಮಾಡಿದ್ವಿ, ಚರ್ಚೆಯನ್ನು ಶುರು ಮಾಡಿದ್ವಿ. ಮೊದಲನೇದಾಗಿ ಫ್ರೀ ಫೇಸಲ್ಲಿ ಏನನ್ನು ಹೇಳುತ್ತೆ, ಇಂಡಿಯನ್ ಎಕನಾಮಿಕ್ ಸರ್ವೆಯಲ್ಲಿ ಈ ಸಲ ಏನಾದರೂ ಬದಲಾವಣೆಗಳು ಕಂಡಿದೆ ಅಂದರೆ ಏನು ಬದಲಾವಣೆಗಳು ಕಂಡಿದೆ, ಅವುಗಳ ಬಗ್ಗೆ ಮೊದಲ ಒಂದು ಚಾಪ್ಟರ್ನಲ್ಲಿ ಅಥವಾ ಫ್ರೀ ಫೇಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಎಕನಾಮಿಕ್ ಸರ್ವೆಯನ್ನು ಒಳಗೆ ಬರ್ತಾ ಇದ್ವಿ, ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ, ಪ್ರವೇಶ ಮಾಡ್ತಾ ಇದ್ವಿ. ಮೊದಲನೇ ಚಾಪ್ಟರ್ ಹೆಸರು ಸ್ಟೇಟ್ ಆಫ್ ದಿ ಎಕಾನಮಿ. ಏನಿದು ಸ್ಟೇಟ್ ಆಫ್ ದಿ ಎಕಾನಮಿ ಯಾವುದ್ರ ಬಗ್ಗೆ ಮಾತಾಡ್ತಾ ಅಂದರೆ ಭಾರತ ಅನ್ನುವಂಥ ಒಂದು ಅರ್ಥವ್ಯವಸ್ಥೆ ಯಾವ್ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದೆ ಆ್ಯಸ್ ಆಫ್ ನೌ ಅಂತ. ಅದರ ಬಗ್ಗೆ ನೋಡೋದಕ್ಕೆ ಅಥವಾ ಹಲವಾರು ವರ್ಷಗಳಿಂದ, ಹಿಂದಿನ ಕೆಲವು ವರ್ಷಗಳಿಂದ ಯಾವ ರೀತಿಯ ಒಂದು ಟ್ರೆಂಡ್ ಬದಲಾವಣೆ ಆಗಿದೆ, ಅದರಲ್ಲಿ ಕೂಡ ಭಾಳ ಇಂಪಾರ್ಟೆಂಟಾಗಿ 2 ವರ್ಷಗಳನ್ನು ತಗೋತಾರೆ. ಒಂದು 2020, 21, 22. ಕಾರಣ ಅಷ್ಟೇ, ನಮಗಿಲ್ಲಿ ನೋಡ್ತೀವಿ ಕೋವಿಡ್-19ನ ಪ್ಯಾಂಡಮಿಕ್ ಅಥವಾ ಕೋವಿಡ್-19ನ ಪಿಡುಗನ್ನು ನೋಡ್ತೀವಿ. ಆ ಒಂದು ಕಾರಣಕ್ಕಾಗಿ, ಆ ಬಿಕ್ಕಟ್ಟಿನಿಂದಾಗಿ ನಮಗೆ ಅರ್ಥವ್ಯವಸ್ಥೆಯ ಒಳಗಡೆ ಹಲವಾರು ಬದಲಾವಣೆಗಳು ಕಂಡಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟ್ರೈ ಮಾಡ್ತೀವಿ. ಆ ಕಾರಣಕ್ಕಾಗಿ ಈ ಒಂದು ಸ್ಟೇಟ್ ಆಫ್ ದಿ ಎಕಾನಮಿ ಚಾಪ್ಟರ್ನ ನೋಡ್ತಾ ಹೋಗೋಣ. ಅದರ್ವೈಸ್ ಈ ಸ್ಟೇಟ್ ಆಫ್ ದಿ ಎಕಾನಮಿ ಚಾಪ್ಟರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲನೇ ಇಂಪಾರ್ಟೆನ್ಸ್ ಏನಪ್ಪ ಇದು ಅಂತಂದರೆ, ಇದು ಪೂರ್ತಿ ನೆಕ್ಸ್ಟ್ ಯಾವ್ಯಾವ ಬೇರೆ ಚಾಪ್ಟರ್ಗಳು ಬರುತ್ತೋ ಅವೆಲ್ಲವುಗಳನ್ನು ಓವರ್ವ್ಯೂ ಮಾಡೋದಕ್ಕೆ ಅಥವಾ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅಥವಾ ನೀವೇನು ಹೇಳ್ಬೋದು, ಇಡೀ ಎಕಾನಮಿಕ್ ಸರ್ವೆಯನ್ನು ನೀವೇನಾದರೂ ಓದೋದಕ್ಕೆ ಆಗಲ್ಲ ಅಂತಂದ್ರೂ ಕೂಡ ಈ ಚಾಪ್ಟರ್ನ ಓದಬೇಕು. ಯಾಕಂದರೆ ಈ ಚಾಪ್ಟರ್ನಲ್ಲಿ ಬೇರೆ ಎಲ್ಲದರ ಬಗ್ಗೆನೂ ಹಲವಾರು ವಿಷಯಗಳು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ಇದನ್ನು ಸ್ಟೇಟ್ ಆಫ್ ದಿ ಎಕಾನಮಿಯಲ್ಲಿ ನೋಡ್ತೀವಿ. ಹಾಗೆ ಬೇರೆ ಬೇರೆ ಚಾಪ್ಟರ್ನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ರು ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟನ್ನು ಇಲ್ಲಿ ಹಾಕಿದ್ದಾರೆ. ಅಥವಾ ನೀವೇನಾದರೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಷ್ಟೇ ಓದ್ತಾ ಇದ್ದೀರಾ, ಪ್ರಿಲಿಮ್ಸ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತಂದರೆ ಆವಾಗ ನೀವು ಪೂರ್ತಿ ಎಕನಾಮಿಕ್ ಸರ್ವೆಯನ್ನು ಓದೋದಕ್ಕಾಗಲ್ಲ ಅಂದ್ರೂ ಕೂಡ ಈ ಚಾಪ್ಟರ್ನ ಓದಬೇಕು. ಇಲ್ಲಿ ಬಂದ ಕೆಲವೊಂದು ಸ್ಕೀಮ್ಗಳ ಹೆಸರನ್ನು ಅದನ್ನು ಕೇಳಿದ ಹಾಗೆ ಇರಬೇಕು. ಆ ಕಾರಣಕ್ಕಾಗಿ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಯಲ್ಲಿ ಇಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ ಭಾಳ ಜಾಸ್ತಿಯಾಗಿ ಬೇಕಾಗಿರೋದ್ರಿಂದಾಗಿ ಕೆಲವೊಂದು ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಈ ಒಂದು ಚಾಪ್ಟರ್ನ 2 ಪಾರ್ಟ್ ಆಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಒಂದು ಪಾರ್ಟನ್ನು ಹೇಳ್ತಿದ್ವಿ, ನಾಳೆ ಕ್ಲಾಸಲ್ಲಿ ಇದೇ ಚಾಪ್ಟರ್ನ ಇನ್ನೊಂದು ಪಾರ್ಟನ್ನು ಡಿಸ್ಕಷನ್ ಮಾಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಚಾಪ್ಟರ್ನಲ್ಲಿ. ಒಂದನೇ ಚಾಪ್ಟರ್ ಸ್ಟೇಟ್ ಆಫ್ ದಿ ಎಕಾನಮಿ. ಇಲ್ಲಿ ಸ್ಟೇಟ್ ಆಫ್ ದಿ ಎಕಾನಮಿ ಚಾಪ್ಟರ್ನ ಮೊದಲನೇದಾಗಿ ಇವರು ಸ್ಟಾರ್ಟ್ ಮಾಡ್ತಾರೆ, ಹೇಳ್ತಾರೆ, ನಾವು ಪ್ಯಾಂಡಮಿಕ್ ಅಥವಾ ಕೋವಿಡ್-19ನ ಪಿಡುಗು ಏನು ಬಂತು ಅದಕ್ಕಿಂತ ಮೊದಲು ನಮ್ಮ ರಾಷ್ಟ್ರೀಯ ಆದಾಯ ಏನಿತ್ತು ಅಥವಾ ಆದಾಯಗಳೇನಿತ್ತು ಅದೇ ಲೆವೆಲ್ಗೆ ಮತ್ತೆ ವಾಪಸ್ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಥವಾ ಅದನ್ನೇ ನಾವು ರಿಕವರಿ, ಚೇತರಿಕೆ ಅಂತೇಳಿ ಕರಿತೀವಿ. ಹಾಗಾದರೆ ಇದನ್ನು ಡಾಟಾದ ಮೂಲಕ, ಅಂಕಿಅಂಶದ ಮೂಲಕ ಕೂಡ ನಾವು ಹೇಳಬೇಕಲ್ವ. ಆ ಕಾರಣಕ್ಕಾಗಿ ಇಲ್ಲಿ ಅಂಕಿಅಂಶಗಳನ್ನು ಯೂಸ್ ಮಾಡ್ತಾ ಇದ್ವಿ. ಅಂಕಿಅಂಶಗಳನ್ನು ನೋಡಿ ಒಂದು GDPಯನ್ನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು, ಅದೇ ರೀತಿಯಲ್ಲಿ GVA, ಗ್ರಾಸ್ ವ್ಯಾಲ್ಯೂ ಆ್ಯಡೆಡನ್ನು ಎರಡನ್ನು ನೋಡ್ತಾ ಇದ್ದಾರೆ. ಇವೆರಡನ್ನು ನೀವು ನೋಡೋದಕ್ಕೋದ್ರೆ ಇಲ್ಲೇನಾಗುತ್ತೆ, ಇಲ್ಲಿ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಂದರೆ ಯಾವಾಗ ನಮಗೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಅಂದರೆ 19-20. ಅದನ್ನು ನಾವು ನೋಡೋದಕ್ಕೋದ್ರೆ 19-20ರಿಂದ 20-21ರಲ್ಲಿ ಓಕೆ 20-21 ಏನಾಗುತ್ತೆ, ಇಲ್ಲಿ ಕಟ್ ಡೌನ್ ಆಗಿತ್ತು ಅಥವಾ ಇಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ ಕಡಿಮೆ ಆಗಿತ್ತು. ನಂತರದಲ್ಲಿ ನಾವು 21-22ರಲ್ಲಿ ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಅಗೇನ್ ಅಡ್ವಾನ್ಸ್ ಎಸ್ಟಿಮೇಷನ್ ಕೂಡ ಇದೆ ಇದರೊಳಗೆ. PE ಅಂತಂದಾಗ ಪ್ರೊವಿಷನಲ್ ಎಸ್ಟಿಮೇಷನ್, AE ಅಂತಂದಾಗ ಅಡ್ವಾನ್ಸ್ಡ್ ಎಸ್ಟಿಮೇಷನ್. ಈ ಒಂದು ವರ್ಷದಲ್ಲಿ ನಾವು ಏನಾಗಿದ್ದೀವಿ, ಮುಂದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮೀನಿಂಗನ್ನು ಹೇಳ್ತದೆ. ಅಥವಾ ಮೊದಲು ಕೋವಿಡ್-19ನಿಂದ ಏನು ಪರಿಣಾಮ ಉಂಟಾಗಿತ್ತು ಅಥವಾ ಕೋವಿಡ್-19ಗಿಂತ ಮೊದಲು ನಮ್ಮ ಅರ್ಥವ್ಯವಸ್ಥೆ ಏನಿತ್ತು ಆ ಚೇತರಿಕೆಯನ್ನು ಕಂಡಿದ್ದೀವಿ. ನಂತರದಲ್ಲಿ ಬಿಕ್ಕಟ್ಟಿನಿಂದಾಗಿ ನಮಗೇನು ಲಾಸ್ ಆಗಿತ್ತು ಅಥವಾ ಬಿಕ್ಕಟ್ಟಿನಿಂದಾಗಿ ನಮಗೆ ಏನು GDPಯಲ್ಲಿ ರಿಡಕ್ಷನ್ ಕಂಡಿತ್ತು, ನಷ್ಟ ಉಂಟಾಗಿತ್ತು, ಅದನ್ನು ರಿಕವರಿ ಮಾಡಿದ್ದೀವಿ, ಚೇತರಿಕೆ ಹೊಂದಿದ್ದೀವಿ ಅಂತ ಹೇಳ್ತದೆ. ಏನು ಬಾರ್ ಗ್ರಾಫ್ನಲ್ಲಿ ಅದನ್ನು ನೋಡ್ಬೋದು. GDP ಮತ್ತು GVA ಎರಡರಲ್ಲಿ ಕೂಡ GVA ಅಂತಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಯೂ ಕೂಡ ನಮಗೇನಾಗಿದೆ, ಕೋವಿಡ್-19 ಬರೋದಕ್ಕಿಂತ ಮೊದಲು ಎಷ್ಟು GVA ಇತ್ತು ಅದಕ್ಕಿಂತ ಜಾಸ್ತಿ ಆಗಿದ್ದೀವಿ. ಅಗೇನ್ ಇಲ್ಲೆಲ್ಲಿಯೂ ಕೂಡ ನೀವು ಇಷ್ಟು GDP ಇದೆ, ನಮ್ಮದು ಇಷ್ಟು GVA ಇದೆ ಅಂತೇಳಿ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಅದನ್ನು ಅಬ್ಸರ್ವ್ ಮಾಡಿದರೆ ಆಯಿತು ಟ್ರೆಂಡನ್ನು.
ಸಿಮಿಲರ್ ವೇ ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಫಸ್ಟ್ ಪ್ಯಾಂಡಮಿಕಲ್ಲಿ ಏನಾಯಿತು, ಸೆಕೆಂಡ್ ಪ್ಯಾಂಡಮಿಕಲ್ಲಿ ಏನಾಯಿತು, ಯಾವ ರೀತಿಯ ಚೇತರಿಕೆ ಕಾಣ್ತು ಅಂತೇಳಿ ನಾವು ನೀವು ನೋಡೋದಾದ್ರೆ, ಫಸ್ಟ್ ಪ್ಯಾಂಡಮಿಕಲ್ಲಿ ನಮಗೆ ಎಷ್ಟು ನಷ್ಟ ಉಂಟಾಗಿತ್ತು ಅಥವಾ ಎಲ್ಲಿ ಈ ರೀತಿಯ ರಿಸೆಷನ್ ಎಷ್ಟು ಉಂಟಾಗಿತ್ತು, ಆರ್ಥಿಕ ಹಿಂಜರಿತ ಎಷ್ಟು ಉಂಟಾಗಿತ್ತು, ಅಷ್ಟನ್ನು ಸೆಕೆಂಡ್ ವೇವಲ್ಲಿ ಕಂಡಿಲ್ಲ. ಕಾರಣ ಎಷ್ಟು ಹೇಳ್ಬೋದು, ಪದೇ ಪದೇ ನಮಗೆ ಸೇಮ್ ಕ್ರೈಸಿಸ್ ಬಿಕ್ಕಟ್ಟುಗಳು ಬರ್ತಾ ಇದ್ರೆ ನಾವು ಆವಾಗ ಏನು ಮಾಡ್ತೀವಿ, ನೆಕ್ಸ್ಟ್ನ ಬಿಕ್ಕಟ್ಟಿಗೆ ಮೊದಲೇ ತಯಾರಾಗಿರ್ತೀವಿ. ಆ ಕಾರಣಕ್ಕಾಗಿ ಸೆಕೆಂಡ್ ವೇವ್ ಜಾಸ್ತಿಯಾಗಿ ಇಂಪ್ಯಾಕ್ಟ್ ಮಾಡಿಲ್ಲ. ಇನ್ನು ಥರ್ಡ್ ವೇವ್ ನೋಡೋಕೋದ್ರೆ ಥರ್ಡ್ ವೇವ್ ಮತ್ತು ಕಡಿಮೆ ಇಂಪ್ಯಾಕ್ಟನ್ನು ಮಾಡಿದೆ. ಈ ಥರ ಅದು ಆರ್ಥಿಕವಾಗಿ ನಾನು ಹೇಳ್ತಾ ಇರೋದು, ಆರ್ಥಿಕವಾಗಿ ಅದರ ಎಫೆಕ್ಟ್ ಏನಿದೆಯಲ್ಲ ಅದು ಕಡಿಮೆ ಆಗ್ತದೆ ಅಂತ. ಇದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಕೋವಿಡ್-19ನ ಕೋವಿಡ್-19 ಯಾವ ರೀತಿಯಲ್ಲಿ ಫಸ್ಟ್ ವೇವಲ್ಲಿ ಯಾವ ರೀತಿಯಲ್ಲಿ ಹರಡ್ತು, ಸೆಕೆಂಡ್ ವೇವಲ್ಲಿ ಯಾವ ರೀತಿಯಲ್ಲಿ ಹರಡ್ತು, ಥರ್ಡ್ ವೇವಲ್ಲಿ ಯಾವ ರೀತಿ ಹರಡ್ತು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಆದಂತಹ ಗ್ರಾಫ್ನ ಮೂಲಕ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನೀವು ನೋಡೋದಕ್ಕೋದ್ರೆ ಏನಿದೆ, ಫಸ್ಟ್ ವೇವಲ್ಲಿ ಡೈಲಿ ಹೊಸ ಕೇಸಸ್ಗಳು ಏನಿದೆಯಲ್ಲ ಇದು ಬಹಳ ಕಡಿಮೆ ಇತ್ತು ಅಂತ. ಲಕ್ಷದಲ್ಲಿ ಹೇಳ್ತಾ ಇದ್ದಾರೆ. ಪಾಸಿಟಿವಿಟಿ ರೇಟ್ ನೋಡೋದಕ್ಕೋದ್ರೆ ಮೊದಲು ನಮಗೇನಾಗಿತ್ತು, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣ್ತಾ ಇತ್ತು. ಪಾಸಿಟಿವಿಟಿ ರೇಟ್ ಅಂದ್ರೇನು, ಎಷ್ಟು ಜನ ಟೆಸ್ಟನ್ನು ಮಾಡ್ಕೊಂಡಿದ್ದಾರೆ ಅಷ್ಟು ಅದರಲ್ಲಿ ಎಷ್ಟು ಜನಕ್ಕೆ ಕೋವಿಡ್-19 ಪಾಸಿಟಿವ್ ಬಂದಿದೆ ಅನ್ನೋದನ್ನು ಪಾಸಿಟಿವಿಟಿ ರೇಟ್ ಅಂತ ಕರಿತೀವಿ. ಸಿಮಿಲರ್ಲಿ ಸೆಕೆಂಡ್ ವೇವ್ನಲ್ಲಿ ಏನಾಯಿತು, ಇದು ಒಂದೇ ಸಲ ಸ್ಪೈಕ್ ಅಪ್ ಆಯಿತು ಅಥವಾ ಬಹಳ ಜಾಸ್ತಿ ಆಗಿಬಿಡ್ತು. ನಂಬರ್ ಆಫ್ ಕೇಸಸ್ಗಳು ಕೂಡ ಜಾಸ್ತಿ ಆಯಿತು, ಅದೇ ರೀತಿಯಲ್ಲಿ ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿ ಆಯಿತು. ಆದರೆ ಥರ್ಡ್ ವೇವ್ನಲ್ಲಿ ಏನಿದೆ, ಇದು ಸೆಕೆಂಡ್ ವೇವ್ಗೆ ಕಂಪೇರ್ ಮಾಡಿದಾಗ ಕಡಿಮೆ ಇದೆ. ಸೆಕೆಂಡ್ ವೇವ್ಗೆ ಕಂಪೇರ್ ಮಾಡಿದಾಗ ಕಡಿಮೆ ಇದೆ. ಜಾಸ್ತಿ ಇದೆ ನಿಜ, ಆದರೆ ಸೆಕೆಂಡ್ ವೇವ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅನ್ನೋದು ಗೊತ್ತಿಲ್ಲ. ಅಗೇನ್ ಡೈಲಿ ನ್ಯೂ ಕೇಸಸ್ ಕೂಡ ಹೌದು, ಅದೇ ರೀತಿಯಲ್ಲಿ ಪಾಸಿಟಿವಿಟಿ ರೇಟ್ ಕೂಡ ಹೌದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರ್ತಾರೆ. ಹಾಗಾದರೆ ಈ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಏನು ಬೇರೆ ಬೇರೆ ಕಡೆಯಿಂದ ಬಂತು, GDPಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಅದರಲ್ಲಿ ಯಾವ ಯಾವ ವಲಯದಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳಾಗಿದೆ ಅಂತ. ಇದನ್ನು ನಾವು ನೋಡೋದಕ್ಕೋದ್ರೆ ಮೊದಲನೇದಾಗಿ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ನ ನೋಡಿ. ಅಗೇನ್ ಇದನ್ನು ಹೇಳಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು, ಅರ್ಥವ್ಯವಸ್ಥೆಯಲ್ಲಿ 3 ಆರ್ಥಿಕ ವಲಯಗಳನ್ನು ಹೇಳ್ತೀವಿ. ಮೊದಲನೇದನ್ನ ಪ್ರೈಮರಿ ಸೆಕ್ಟರ್ ಅಂತೇಳಿ ಕರಿತೀವಿ, ಎರಡನೇದನ್ನ ಸೆಕೆಂಡರಿ ಸೆಕ್ಟರ್ ಅಂತೇಳಿ ಕರಿತೀವಿ, ಅದೇ ರೀತಿಯಲ್ಲಿ ಮೂರನೇ ಟರ್ಷರಿ ಅಂತೇಳಿ ಕರಿತೀವಿ. GDPಯನ್ನು ಹೇಳಬೇಕಾದ್ರೆ ಈ ಮೂರನ್ನೇ ಹೇಳ್ತೀವಿ. ನಾವು ಥಿಯರೋಟಿಕಲಿ ಸೈದ್ಧಾಂತಿಕವಾಗಿ ಮಾತಾಡೋದಕ್ಕೋದ್ರೆ ನಮಗೇನಿದೆ, ಕ್ವಾಟರ್ನರಿ ಮತ್ತು ಕ್ವೀನರಿ ಅಂತ ಕೂಡ ಇದೆ. ಇಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಇದು 3 ಏನಿದೆಯಲ್ಲ, ಇದನ್ನು ನಾವು ನೋಡೋದಕ್ಕೋದ್ರೆ ಪ್ರೈಮರಿಗೆ ಮತ್ತೊಂದು ನಾವೇನು ಹೆಸರು ಹೇಳ್ತೀವಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಅಂತೇಳಿ ಕರಿತೀವಿ ಇದು. ಸೆಕೆಂಡರಿ ಸೆಕ್ಟರ್ಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಕೂಡ ಕರಿತೀವಿ. ಟರ್ಷರಿ ಸೆಕ್ಟರ್ಗೆ ಸರ್ವಿಸ್ ಸೆಕ್ಟರ್ ಅಂತೇಳಿ ಕರಿತೀವಿ. ತೃತೀಯಕ ವಲಯ, ಪ್ರಾಥಮಿಕ, ದ್ವಿತೀಯಕ ಮತ್ತು ತೃತೀಯಕ ವಲಯ, ಅಥವಾ ದ್ವಿತೀಯಕ ಅನ್ನೋ ಬದಲಾಗಿ ಅಲ್ಲಿ ನಾವೇನು ಮಾಡ್ಬೋದು, ಮಾಧ್ಯಮಿಕ ಅಂತ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ ಮೊದಲನೇದಾಗಿ ಏನನ್ನು ಅಬ್ಸರ್ವ್ ಮಾಡ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ಗೆ ಜಾಸ್ತಿಯಾಗಿ ಹೊಡೆತ ಬಿದ್ದಿಲ್ಲ. ನೀವಿಲ್ಲಿ ನೋಡ್ಬೋದು 19-20ರಲ್ಲಾಗಿರ್ಬೋದು, 20-21ರಲ್ಲಾಗಿರ್ಬೋದು, 21-22ರಲ್ಲಾಗಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿಯೂ ಅಗ್ರಿಕಲ್ಚರ್ನಿಂದ ಅಥವಾ ಕೃಷಿ ಕ್ಷೇತ್ರದಿಂದ ಏನು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಬರ್ತಿತ್ತು, ಒಟ್ಟು ಮೌಲ್ಯವರ್ಧನೆ ಬರ್ತಾ ಇತ್ತೋ, ಇದು ಪಾಸಿಟಿವ್ ಆಗಿ ಚೇಂಜ್ ಆಗ್ತಿದೆ, ಧನಾತ್ಮಕವಾಗಿ ಬದಲಾವಣೆ ಆಗ್ತಿದೆ. ಅಂದರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈ ವರ್ಷ ಜಾಸ್ತಿ ಆಗಿದೆ, ಈ ವರ್ಷಕ್ಕೆ ಕಂಪೇರ್ ಮಾಡಿದಾಗ ನೆಕ್ಸ್ಟ್ ವರ್ಷಕ್ಕೆ ಜಾಸ್ತಿ ಆಗಿದೆ. ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೇನಾಗಿಲ್ಲ, ರಿಸೆಷನ್ ಕಂಡಿಲ್ಲ, ಆರ್ಥಿಕ ಹಿಂಜರಿತ ಎಲ್ಲಿ ಕಂಡಿಲ್ಲ, ಕೃಷಿ ವಲಯದಲ್ಲಿ ಕಂಡಿಲ್ಲ. ಆದರೆ ಕೈಗಾರಿಕೆ ವಲಯದಲ್ಲಿ ನಮಗೆ ಕಂಡಿದೆ, ಹಿಂಜರಿತ ಕಂಡಿದೆ. ಅದರಲ್ಲಿ ಕೂಡ 20-21 ಭಾಳ ಜಾಸ್ತಿ ಹಿಂಜರಿತ ಕಂಡಿದೆ. ಆದರೆ 21-22ರಲ್ಲಿ ರಿಕವರಿ ಆಗಿದ್ದೀವಿ. ಓವರಾಲ್ ಆಗಿ ನಾವು ಏನು ನೋಡ್ತೀವಿ, 100 ನಂಬರ್ 100 ಇದ್ದರೆ ರಿಕವರಿ ಅಂತಂದಾಗ 100 ಇದ್ದರೆ ಎಕ್ಸಾಕ್ಟಾಗಿ ಮೊದಲಿನಷ್ಟೇ ಇದ್ದೀವಿ ಅಂತೇಳಿ, 100ಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ ಆಗಿದ್ದೀವಿ ಅಂತೇಳಿ, 100ಕ್ಕಿಂತ ಕಡಿಮೆ ಇದ್ದರೆ ರಿಕವರಿ ಇನ್ನೂ ಆಗಿಲ್ಲ ಅಂತೇಳಿ ಮೀನಿಂಗ್. ಇದು ಇಂಡಸ್ಟ್ರಿಯನ್ನು ನೀವು ನೋಡೋದಕ್ಕೋದ್ರೆ ಇಂಡಸ್ಟ್ರಿಯಲ್ಲಿ ಈ ರೀತಿಯಾಗಿದೆ. ಇನ್ನು ನೆಕ್ಸ್ಟು ಸರ್ವಿಸ್ ಸೆಕ್ಟರ್ನ ನಾವು ನೋಡೋದಕ್ಕೋದ್ರೆ, ಸೇವಾ ವಲಯವನ್ನು ನೋಡೋದಕ್ಕೋದ್ರೆ, ಇಲ್ಲಿಯೂ ಕೂಡ ನಮಗೇನಾಗಿದೆ, ಇಲ್ಲಿಯೂ ಕೂಡ ಕಡಿಮೆ ಆಗಿದೆ. ಆದರೆ ಇದನ್ನು ನಾವೇನಾದರೂ ನೋಡೋದಕ್ಕೋದ್ರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ಗೆ ಏನಾದರೂ ರಿಕವರಿಯನ್ನು ನಾವೇನಾದರೂ ಕಂಪೇರ್ ಮಾಡಿದ್ರೆ, ಇನ್ನೂ ಕೂಡ ನಾವು ಕೋವಿಡ್-19 ಬರೋದಕ್ಕಿಂತ ಮೊದಲು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಥವಾ ಎಷ್ಟು ಸರ್ವಿಸ್ ಸೆಕ್ಟರ್ನಿಂದ ನಮಗೆ GVA ಬರ್ತಿತ್ತು ಅಷ್ಟನ್ನು ನಾವು ರಿಕವರಿ ಮಾಡೋದಕ್ಕೆ ಆಗಿಲ್ಲ. 100 ಇದ್ದರೆ, ನಂಬರ್ 100 ಇದ್ದರೆ ಅವಾಗೇನಾಗ್ತಿತ್ತು, ರಿಕವರಿ ಮೊದಲಿನಷ್ಟೇ ಇದೆ ಅಂತೇಳಿ ಹೇಳ್ತಿತ್ತು. 100ಕ್ಕಿಂತ ಜಾಸ್ತಿ ಇದ್ದರೆ ಚೆನ್ನಾಗಿ ರಿಕವರಿ ಆಗಿದೆ ಅಥವಾ ಮೊದಲಿಗಿಂತ ಹೆಚ್ಚಾಗಿದ್ದೀವಿ ಅಂತ ಹೇಳ್ತಿತ್ತು. 100ಕ್ಕಿಂತ ಕಡಿಮೆ ಇದ್ದಾಗ ಏನಾಗಿದೆ, ಇನ್ನೂ ರಿಕವರಿ ಆಗಿಲ್ಲ ಅಂತೇಳಿ ತೋರಿಸುತ್ತೆ. ಅದು ಸರ್ವಿಸ್ ಸೆಕ್ಟರ್ನಲ್ಲಿ ನಿಮಗೆ ಕಾಣುತ್ತೆ. ಅದು ಓವರಾಲ್ ಆಗಿ ನೀವು GVA ಎಟ್ ಬೇಸಿಕ್ ಪ್ರೈಸನ್ನು ನೋಡೋದಕ್ಕೋದ್ರೆ ಇದೇನಾಗಿದೆ, ಇದು ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದೆ ಅಥವಾ ಹತ್ರ 2% ಇನ್ಕ್ರೀಸ್ ಆಗಿದೆ ಅಂತ ಹೇಳೋದು. ಇದು GVA ಅಥವಾ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ. ಅಗೇನ್ ಭಾಳಷ್ಟು ಜನಕ್ಕೆ GDP ಅಂದರೆ ಏನು, GVA ಅಂತಂದರೆ ಏನು, ಇದನ್ನೆಲ್ಲ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನ್ಯಾಷನಲ್ ಇನ್ಕಮ್ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ, ರಾಷ್ಟ್ರೀಯ ಆದಾಯ, ಅದನ್ನು ಒಂದ್ಸಲ ರಿಕ್ಯಾಪ್ ಮಾಡ್ಕೊಳ್ಳಿ. ಆ ಚಾಪ್ಟರ್ನ ಕರೆಕ್ಟಾಗಿ ಓದಿ ಒಂದ್ಸಲ.
ಸೊ ಅಗೇನ್ ನೆಕ್ಸ್ಟ್ ಬರ್ತೀವಿ ರಿಯಲ್ ಜಿ ವಿ ಎ ಅಥವಾ ರಿಯಲ್ ಗ್ರಾಸ್ ವ್ಯಾಲ್ಯೂ ಆ್ಯಡೆಡನ್ನು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ, ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ಅಥವಾ ಪ್ರೈಮರಿ ಸೆಕ್ಟರ್ನಲ್ಲಿ ನೋಡ್ತೀವಿ. ಸೊ ಇಲ್ಲಿ ನಾವು ನೋಡೋದಕ್ಕೋದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಇದೆ, ಎಲ್ಲಿಯೂ ಕಡಿಮೆ ಆಗಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲೂ ಕಡಿಮೆ ಆಗಿಲ್ಲ, ಕೃಷಿ ಕ್ಷೇತ್ರದಲ್ಲಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಥವಾ ಇನ್ಕಮ್ ಜಾಸ್ತಿ ಆಗ್ತಾನೆ ಹೋಗಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ, ರಾಬಿ ಮತ್ತು ಖಾರಿಫ್ ಸೀಸನ್ನಲ್ಲಿ ಸೊ ಈ ಒಂದು ಬೆಳೆಗಳನ್ನು ಬೆಳೆದಂಥ ಏರಿಯಾದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂತೇಳಿ ನೋಡ್ತೀವಿ. ಮೊದಲನೇದಾಗಿ ಈ ಥರ ನೋಡಿದಾಗ ನಮ್ಗೆ ಏನು ಕಾಣುತ್ತೆ, ಏರಿಯಾಸ್ ಸೊ ಫಾರ್ ಡಿಫ್ರೆಂಟ್ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಾಗಿದೆ ನೋಡೋದಕ್ಕೋದ್ರೆ ರಾಬಿಯಲ್ಲಿ ಏನಾಗಿದೆ, ಸೊ ಇದು ಇನ್ಕ್ರೀಸಿಂಗ್ ಇತ್ತು, ಈಗ ಸದ್ಯದಲ್ಲಿ ನಿಮಗೆ ಡಿಕ್ರೀಸಿಂಗ್ ಕಾಣುತ್ತೆ, ಆದರೆ ಇದು ಎಕ್ಸಾಕ್ಟಾಗಿ ಡಿಕ್ರೀಸ್ ಅಲ್ಲ. ಯಾಕಂದರೆ ಈ ವರ್ಷದ ಪೂರ್ತಿ ಡಾಟಾಗಳು ಇಲ್ಲ. ಯಾಕಂದರೆ ಇಲ್ಲಿ ನಾವು ನೋಡ್ಬೋದು ಬರೀ 31 ಡಿಸೆಂಬರ್ 2021 ತನಕ ಮಾತ್ರ ಇದೆ ರಾಬಿ ಸೀಸನ್. ಓಕೆ, ಸೊ ಅಗೇನ್ ಇಲ್ಲಿಯೂ ಕೂಡ ಡೌಟ್ ಇದ್ದರೆ ರಾಬಿ ಸೀಸನ್ ಅಂದ್ರೆ ಏನು, ಖಾರಿಫ್ ಸೀಸನ್ ಅಂದ್ರೆ ಏನು, ಝಯದ್ ಸೀಸನ್ ಅಂದ್ರೆ ಏನು, ಒಂದ್ಸಲ ನೀವು ರೀಕ್ಯಾಪ್ ಮಾಡಬೇಕು. ಅಕಸ್ಮಾತಾಗಿ ನಿಮ್ಗೆ ಅದು ಆನ್ಸರ್ ಗೊತ್ತಿತ್ತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಆ ಆನ್ಸರನ್ನು ಕೂಡ ಹೇಳ್ಬೋದು. ಓಕೆ, ರಾಬಿ ಸೀಸನ್ ಅಂದರೆ ಯಾವುದು, ಅದೇ ರೀತಿಯಲ್ಲಿ ಖಾರಿಫ್ ಸೀಸನ್ ಅಂದರೆ ಯಾವುದು, ಝಯದ್ ಸೀಸನ್ ಅಂದರೆ ಯಾವುದು. ಓಕೆ, ಸೊ ಅದೇ ರೀತಿಯಲ್ಲಿ ನೀವೇನಾದರೂ ಖಾರಿಫ್ ಸೀಸನನ್ನು ನೋಡೋದಕ್ಕೋದ್ರೆ ಖಾರಿಫ್ ಸೀಸನ್ನಲ್ಲಿ ನಿಮ್ಗೆ ಏನು ಕಾಣುತ್ತೆ, ಇದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಕಾಣುತ್ತೆ, ಹೆಚ್ಚಾಗ್ತಾ ಹೋಗ್ತಿರೋದನ್ನು ಕಾಣ್ಬೋದು. ಅಂದರೆ ಎಷ್ಟು ಏರಿಯಾದಲ್ಲಿ ನಾವು ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ವೋ ಆ ಏರಿಯಾ ಜಾಸ್ತಿ ಆಗ್ತಿದೆ, ಆ ವಿಸ್ತೀರ್ಣ ಜಾಸ್ತಿ ಆಗ್ತದೆ. ಸೊ ಅದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಸೊ ನಮ್ಮಲ್ಲಿ 2 ಇಂಪಾರ್ಟೆಂಟ್ ಆದಂಥ ಆಹಾರ ಧಾನ್ಯಗಳು, ಒಂದು ವೀಟ್ ಅಂದರೆ ಗೋಧಿ, ಇನ್ನೊಂದು ರೈಸ್ ಅಕ್ಕಿ ಅಥವಾ ಪ್ಯಾಡಿ ಅಂತೇಳಿ ಕರೀತಾರೆ. ಸೊ ಇದು ಎರಡನ್ನು ನೀವು ನೋಡೋದಕ್ಕೋದ್ರೆ ಇವೆರಡರಲ್ಲಿ ಕೂಡ ನೀವೇನು ನೋಡ್ಬೋದು, ಇನ್ಕ್ರೀಸಿಂಗ್ ಟ್ರೆಂಡನ್ನು ನೋಡ್ಬೋದು. ಓಕೆ, ಎರಡರಲ್ಲಿ ಕೂಡ ಇನ್ಕ್ರೀಸಿಂಗ್ ಟ್ರೆಂಡ್ ಅಥವಾ ಹೆಚ್ಚಾಗ್ತಾ ಇದೆ, ಇವುಗಳ ಉತ್ಪಾದನೆ ಹೆಚ್ಚಾಗ್ತಾ ಇರೋದನ್ನು ನೋಡ್ಬೋದು. ಸೊ ಅದರಲ್ಲಿ ಕೂಡ ನೀವೇನಾದರೂ ಕಂಪ್ಯಾರಿಟಿವ್ಲಿ ನೋಡೋದಕ್ಕೋದ್ರೆ ಅಕ್ಕಿ ಜಾಸ್ತಿ, ಅದರ ನಂತರದಲ್ಲಿ ನಿಮ್ಗೆ ಗೋಧಿ ಕಾಣುತ್ತೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಎಕ್ಸಾಕ್ಟಾಗಿ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಎಕ್ಸಾಕ್ಟಾಗಿ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತೀವಿ, ಹಾಗಾದರೆ ನಾಮಿನಲ್ ಜಿ ವಿ ಎ. ಅಗೇನ್ ರಿಯಲ್ ಜಿ ವಿ ಎ ಅಂತಂದ್ರೆ ಏನು, ರಿಯಲ್ ಜಿ ವಿ ಎ ಅಂತಂದರೆ ಒಂದು ಬೇಸ್ ಇಯರ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಅದರ ಪ್ರೈಸನ್ನು ಇಟ್ಕೊಂಡು ಸೊ ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲಿ ಬೇಸ್ ಇಯರ್ ಯಾವುದು, 2011-12 ಅದನ್ನು ಇಲ್ಲಿಯ ತನಕ ನಾವು ಡಿಸ್ಕಸ್ ಮಾಡಿದ್ದು. ಓಕೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗಿ ರಿಯಲ್ ಜಿ ವಿ ಎನ್ನು ಮೊದಲು ನೋಡಿದ್ವಿ. ಈಗ ನಾಮಿನಲ್ ಜಿ ವಿ ಎನ್ನು, ನಾಮಮಾತ್ರ ಜಿ ವಿ ಎ ಅಂತಂದಾಗ ಇದನ್ನು ಏನು ಮಾಡ್ತೀವಿ, ಸೊ ಈ ಪ್ರಸ್ತುತ ವರ್ಷದ ಓಕೆ ದರದ ಆಧಾರದ ಮೇಲೆ ಸೊ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪ್ರೆಸೆಂಟ್ ಇಯರ್ಸ್ ಪ್ರೈಸ್. ಓಕೆ, ಈ ಪ್ರಸ್ತುತ ವರ್ಷದ ದರದ ಆಧಾರದ ಮೇಲೆ ಮಾಡಿದ್ರೆ ಅದು ನಾಮಿನಲ್ ಜಿ ವಿ ಎ. ಈ ನಾಮಿನಲ್ ಜಿ ವಿ ಎನ್ನು ನೀವು ನೋಡಿದ್ರೂ ಕೂಡ ನಿಮ್ಗೇನು ಕಾಣುತ್ತೆ, ಅಗ್ರಿಕಲ್ಚರ್ನಲ್ಲಿ ಸೊ ಅಗ್ರಿಕಲ್ಚರ್ನ ನೀವು ನೋಡೋದಕ್ಕೋದ್ರೆ ಟೋಟಲ್ ಜಿ ಡಿ ಪಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಟೋಟಲ್ ಜಿ ಡಿ ಪಿಗೆ ಎಷ್ಟು ಬರ್ತಾ ಇದೆ, ಸೊ ಇಲ್ಲಿ 2021 ನೀವೇನಾದರೂ ನೋಡೋದಕ್ಕೋದ್ರೆ 20.2% ಕೃಷಿಯಿಂದ ಬರ್ತಾ ಇದೆ. ಇಂಡಸ್ಟ್ರಿಯಿಂದ ಎಷ್ಟು ಬರ್ತಾ ಇದೆ, 25.9 ಬರ್ತಾ ಇದೆ. ಸರ್ವಿಸ್ ಸೆಕ್ಟರಿಂದ 53.9. ಇದು 2020-21 ಅಗೇನ್ ಇನ್ನು ತನಕ 2021 ಮುಗಿದಿಲ್ಲ, 2021 ಮುಗಿದಿಲ್ಲ. ಯಾವಾಗ ಮುಗಿಯುತ್ತೆ, ಮಾರ್ಚ್ 31 ಮುಗಿಯುತ್ತೆ. ಆ ಕಾರಣಕ್ಕಾಗಿ ಇದು ಪ್ರೊವಿಷನಲ್ ಎಸ್ಟಿಮೇಷನ್. ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡೋದಕ್ಕೋದ್ರೆ ಅಡ್ವಾನ್ಸು ನೆಕ್ಸ್ಟ್ ಏನಾಗ್ಬೋದು ಅಂತ ಹೇಳಿದರೆ 21-22 ನೀವು ನೋಡೋದಕ್ಕೋದ್ರೆ ಅಗ್ರಿಕಲ್ಚರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳಿದರೆ, ಇಂಡಸ್ಟ್ರಿಯಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ, ಅದ್ರ ಜೊತೆಯಲ್ಲಿ ಸರ್ವಿಸಲ್ಲಿ ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಅಮೌಂಟನ್ನು ಹೇಳ್ತಿಲ್ಲ, ಪ್ರಪೋರ್ಷನನ್ನು ಹೇಳ್ತಿದ್ದಾರೆ, ಪ್ರಪೋರ್ಷನನ್ನು ಹೇಳ್ತಾ ಇದ್ದಾರೆ, ಅದನ್ನು ನೆನಪಿರಲಿ. ಓಕೆ, ಸೊ ಇದು ಟೋಟಲ್ ಜಿ ಡಿ ಪಿಯಲ್ಲಿ ಯಾವ ಯಾವ ಮೂಲದಿಂದ ಎಷ್ಟು ಬರುತ್ತೆ, ಬೇರೆ ಬೇರೆ ವಲಯಗಳಿಂದ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿದಾಗ. ಸೊ ನೆಕ್ಸ್ಟು ನಾವು ಇಲ್ಲಿಂದ ಮುಂದಕ್ಕೆ ನೋಡೋದಕ್ಕೋದ್ರೆ ಈಗ ಕೆಲವೊಂದು ಗ್ರಾಫ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಟ್ರೆಂಡನ್ನು ಅಬ್ಸರ್ವ್ ಮಾಡಿ. ಮೊದಲ ವೇವ್ನಲ್ಲಿ ಏನಾಗಿತ್ತು, ಎರಡನೇ ವೇವ್ನಲ್ಲಿ ಏನಾಗುತ್ತೆ, ಮೂರನೇ ವೇವ್ನಲ್ಲಿ ಏನಾಗ್ಬೋದು, ಅಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕಿಲ್ಲ. ಸೊ ಮೊದಲನೇದಾಗಿ ನಮಗೇನು ಬರುತ್ತೆ, IIP ಅಂತೇಳಿ ಬರುತ್ತೆ. IIP ಅಂತಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಸೊ ಟೋಟಲ್ ಆಗಿ ಕೈಗಾರಿಕೆಯಿಂದ ಎಷ್ಟು ಉತ್ಪನ್ನಗಳು ಉತ್ಪಾದನೆ ಆಗುತ್ತೆ, ಆ ಉತ್ಪನ್ನಗಳ ವಾಲ್ಯೂಮನ್ನು ತಗೊಂಡ್ರೆ, ಆ ಉತ್ಪನ್ನಗಳ ಪರಿಮಾಣವನ್ನು ತಗೊಂಡು ಅದನ್ನು ಅಳತೆ ಮಾಡಿದ್ರೆ ಅದನ್ನು ನಾವು ಅದರಿಂದ ಏನು ಸಿಗ್ತೀವಿ, ಅದರಿಂದ ನಮಗೆ IIP ಸಿಗುತ್ತೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತಂದರೆ ಎಕನಾಮಿಕ್ ಅಡ್ವೈಸರ್. ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೀವಿ, ಅಥವಾ DPIIT ಅಂತೇಳಿ ಕರಿತೀವಿ. ಸೊ ಮತ್ತೊಂದು ಸಲ ಹೇಳ್ತೀನಿ ನೋಡಿ, ರಿಪೀಟ್ ಮಾಡ್ತೀನಿ, ಬೇಕಾದರೆ ಬರ್ಕೊಳ್ತಿದ್ದೀರಾ ಅಂತಂದ್ರೆ ಬರ್ಕೊಳ್ಳಿ, ಸೊ ಅಥವಾ ಪಾಸ್ ಮಾಡಿ ಬರ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೀವಿ, DPIIT. ಸೊ ಈ DPIIT ಏನು ಮಾಡುತ್ತೆ, ಸೊ ಈ ರೀತಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಬಿಡುತ್ತೆ.
ಸೊ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಮತ್ತು 8 ಕೋರ್ ಇಂಡಸ್ಟ್ರೀಸನ್ನು ಇವುಗಳ ಬಗ್ಗೆ ಸೊ ನಾವೇನಾದರೂ ಅರ್ಥ ಮಾಡ್ಕೋತಾ ಹೋದರೆ, ಅಥವಾ ಸೊ ಕೈಗಾರಿಕೆಯಿಂದ ಎಷ್ಟು ನಮಗೆ ಟೋಟಲ್ ಆಗಿ ಪ್ರೊಡಕ್ಷನ್ ಬರ್ತಾ ಇದೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ನಮಗೇನು ಗೊತ್ತಾಗುತ್ತೆ, ಮೊದಲ ಒಂದು ಲಾಕ್ಡೌನ್ನಲ್ಲಿ ಅಥವಾ ಮೊದಲ ಒಂದು ಸಿಚುವೇಷನ್ನಲ್ಲಿ ನಮಗೇನಾಗ್ತಿತ್ತು, ಮೊದಲ ಸಿಚುವೇಷನ್ನಲ್ಲಿ ನಾವೇನಾದರೂ ನೋಡೋದಕ್ಕೆ ಹೋದರೆ, ಅಥವಾ ಮೊದಲ ಒಂದು ವೇವ್ ಯಾವಾಗ ಬಂದಿತ್ತು ಆವಾಗ ನಾವು ನೋಡೋದಕ್ಕೋದ್ರೆ ಅತಿ ಹೆಚ್ಚಿನ ಪ್ರಾಬ್ಲಮನ್ನು ಫೇಸ್ ಮಾಡಿದ್ವಿ, ಬಿಕ್ಕಟ್ಟನ್ನು ಫೇಸ್ ಮಾಡಿದ್ವಿ. ಆದರೆ ಎರಡನೇ ವೇವ್ನಲ್ಲಿ ಆ ಥರ ಆಗ್ತಾಯಿಲ್ಲ. ಎರಡನೇ ವೇವ್ನಲ್ಲಿ ಇದು ಈಸಿ ಆಗ್ತಾಯಿದೆ. ಓಕೆ, ಎರಡನೇ ವೇವ್ನಲ್ಲಿ ಏನಾಗ್ತಿದೆ, ಅಷ್ಟೊಂದು ಜಾಸ್ತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲನೇ ವೇವ್ನಲ್ಲಿ ಎಷ್ಟು ಕಡಿಮೆ ಆಗಿದೆ ಪ್ರೊಡಕ್ಷನ್, ಎರಡನೇ ವೇವ್ನಲ್ಲಿ ಅಷ್ಟೇನೋ ಜಾಸ್ತಿಯಾಗಿ ನಮಗೇನಾಗಿಲ್ಲ, ಎಫೆಕ್ಟ್ ಆಗಿಲ್ಲ. ಸೊ ಅದನ್ನೇ ಅವರು ಏನು ಹೇಳ್ತಾರೆ, ಇನ್ವರ್ಟೆಡ್ ಎಮ್ ರೀತಿಯಲ್ಲಿ ಕೆಲಸ ಆಗ್ತಿದೆ ಅಂತೇಳಿ. ಇನ್ವರ್ಟೆಡ್ ಎಮ್ ರಿವರ್ಸ್ ಮಾಡಿದಾಗ ಯಾವ ರೀತಿ ಕಾಣುತ್ತಲ್ಲೋ ಆ ಥರ ಕೆಲಸ ಆಗ್ತಿದೆ ಅಂತೇಳಿ. ಸೊ ಅದೇ ರೀತಿಯಲ್ಲಿ ನೀವು ಅಗೇನ್ ಅಲ್ಲಿ ಎಕ್ಸಾಕ್ಟಾಗಿ ಆ ಟರ್ಮನ್ನು ಹೇಳಿಲ್ಲ ಅವರು, ಬಟ್ ಆದರೆ ಅವರು ಸೊ ಇದನ್ನು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಹೇಳಿದ್ದಾರೆ, ಈ ಥರ ಹೇಳಬಹುದು ಅಂತ ಹೇಳಿದೆ. ಆದರೆ ನಿಜವಾಗ್ಲೂ ನಮಗೆ ಥಿಯರಾಟಿಕಲಿ ಆ ಥರ ಟರ್ಮ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ವರ್ಟೆಡ್ ಎಮ್ ಶೇಪಲ್ಲಿ ಕಾಣುತ್ತೆ ಅನ್ನೋದನ್ನು ಹೇಳಬಹುದು ನಿಜ, ಆದರೆ ನಿಜವಾಗಿ ಥಿಯರಾಟಿಕಲಿ ನಮ್ಗೆ ಆ ಥರದೊಂದು ಟರ್ಮ್ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ, ಸೊ PMI ಮ್ಯಾನುಫ್ಯಾಕ್ಚರಿಂಗ್ ಅನ್ನು ನೋಡ್ತೀವಿ. ಅಗೇನ್ ಪ್ರೊಡಕ್ಷನ್, ಸೊ ಇಲ್ಲಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡ್ತೀರಾ, ಸೊ ಬೇರೆ ಬೇರೆ PMI ಇಂಡಿಕೇಟ್ರನ್ನ ಬಿಡ್ತೀವಿ. ಸೊ ಅಗೇನ್ ಇಲ್ಲಿ ಇದನ್ನು ಏನಂತ ಕರಿತೀವಿ, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತೇಳಿ ಕರಿತೀವಿ. ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್, PMI ಅಂತಂದರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಸೊ ಏನಿದು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಏನು ಹೇಳುತ್ತೆ ಅಂತಂದಾಗ, ಸೊ ನಮ್ಮಲ್ಲಿ ಇರುವಂಥ ಹಲವಾರು ಪರ್ಚೇಸಿಂಗ್ ಮ್ಯಾನೇಜರ್, ಎಲ್ಲ ಕಂಪನಿಗಳಿಗೆ ಪರ್ಚೇಸಿಂಗ್ ಮ್ಯಾನೇಜರ್ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಪೋಸ್ಟ್. ಆ ಪರ್ಚೇಸಿಂಗ್ ಮ್ಯಾನೇಜರ್ಸ್ಗಳಿಗೆ ಹಲವಾರು ಕ್ವಶನೇರ್ಗಳನ್ನು ಕೊಡ್ತಾರೆ. ಕ್ವಶನೇರ್ಗಳನ್ನು ಸೊ ಅವರು ಉತ್ತರ ಮಾಡಬೇಕು. ಅವ್ರಿಗೆ ಉತ್ತರದಲ್ಲಿ ಏನಿದೆ, 3 ಆಪ್ಷನ್ ಇದೆ. 3 ಆಪ್ಷನ್ ಏನಪ್ಪ ಅಂತಂದರೆ, ಸೊ ಹೌದು ಇದು ಜಾಸ್ತಿ ಆಗಿದೆ, ಇಲ್ಲ ಇದು ಜಾಸ್ತಿ ಆಗಿಲ್ಲ ಮೊದಲಿಗಿಂತ ಕಡಿಮೆ ಆಗಿದೆ, ಅಥವಾ ಮೂರನೇದು ಇಲ್ಲ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್, there is no change in the so output, or there is no change in certain production, or so last one there is a reduction. ಸೊ ಈ 3 ಆಪ್ಷನ್ನನ್ನು ಅವರು ಹೇಳ್ಬೋದು. ಈ 3 ಆಪ್ಷನ್ನ ಹೇಳ್ತಾರಲ್ವ, ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಸೊ ಮೊದಲನೇ ಆಪ್ಷನ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ 1 ವೇಟೇಜನ್ನು ಕೊಡ್ತೀವಿ, 1. ಅಥವಾ ಸೊ ಅದೇ ರೀತಿಯಲ್ಲಿ ಎರಡನೇದೇನು ಬರುತ್ತೆ, ಸೊ ಇಲ್ಲಿ ನೋ ಚೇಂಜಸ್ ಅಂತೇಳಿ ಕೊಟ್ಟರೆ ಅದಕ್ಕೆ ಅರ್ಧ ಕೊಡ್ತೀವಿ. ಸೊ ನೋ ಚೇಂಜಸ್. ಡಿಕ್ರೀಸ್ ಅಂತೇಳಿ ಆನ್ಸರ್ ಹೇಳಿದ್ದಾರೆ ಅಂತಂದರೆ ಅದನ್ನು 0 ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ವೇಟೇಜ್ ಕೊಡ್ತೀವಿ. ಇದನ್ನು ಆನ್ ಆನ್ ಆ್ಯಾವ್ರೇಜ್ 100ಕ್ಕೆ ಎಷ್ಟು ಬರುತ್ತೆ ಅಂತೇಳಿ ಏನಾದರೂ ನೀವು ನೋಡೋದಕ್ಕೆ ಹೋದರೆ ಅವಾಗೇನು ಬರುತ್ತೆ, ಒಂದಿಷ್ಟು ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ ನಿಮಗೆ ಎಲ್ಲರೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹೇಳಿದರೆ 50 ಬರ್ತಾಯಿತ್ತು 100ಕ್ಕೆ ನೀವು ತೆಗೆದು. ಓಕೆ, ಸೊ ಯಾವುದೇ ಬದಲಾವಣೆ ಇಲ್ಲ ಅಂತಂದಾಗ 50. ಏನಾದರೂ ಜಾಸ್ತಿ ಆಗಿದೆ ಅಂತ ಹೇಳಿದರೆ 50ಕ್ಕಿಂತ ಜಾಸ್ತಿ ಬರುತ್ತೆ, ಕಡಿಮೆ ಆಗಿದೆ ಅಂದರೆ 50ಕ್ಕಿಂತ ಕಡಿಮೆ ಬರುತ್ತೆ. ಇದು ಮೀನಿಂಗು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ, IHS ಮಾರ್ಕೆಟ್ ಅಂತೇಳಿ ಕರಿತೀವಿ, IHS ಮಾರ್ಕೆಟ್ ಲಿಮಿಟೆಡ್. ಸೊ ಈ ಒಂದು PMI ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಾರೆ. ಇದು ಮ್ಯಾನುಫ್ಯಾಕ್ಚರಿಂಗೂ ಕೂಡ ಬರುತ್ತೆ, ಅದೇ ರೀತಿಯಲ್ಲಿ ಸರ್ವಿಸ್ ಸೆಕ್ಟರ್ಗೂ ಕೂಡ ಬರುತ್ತೆ. ಸೊ ಈ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ 50ಕ್ಕಿಂತ ಕಡಿಮೆ ಇದ್ದರೆ ಆ ಒಂದು ಅರ್ಥವ್ಯವಸ್ಥೆ ಸಂಕುಚಿತಗೊಳ್ಳುತ್ತೆ, ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂತೇಳಿ ಅರ್ಥ. 50ಕ್ಕಿಂತ ಜಾಸ್ತಿ ಇದ್ದರೆ ಆ ಎಕಾನಮಿ ಅಥವಾ ಅರ್ಥವ್ಯವಸ್ಥೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅಥವಾ ವಿಕಸನ ಆಗ್ತಾ ಇದೆ ಅಂತೇಳಿ ಅರ್ಥ. ಅಂದರೆ ಜಾಸ್ತಿ ಪ್ರೊಡಕ್ಷನನ್ನು, ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮೀನಿಂಗ್. ಸೊ ಇದನ್ನು ನೀವೇನಾದರೂ ನೋಡೋದಕ್ಕೋದ್ರೆ ಇಲ್ಲೇನಾಗಿದೆ, ನಮಗೆ ಮೊದಲ ವೇವ್ನಲ್ಲಿ ನೀವು ನೋಡ್ಬೋದು, ಮೊದಲ ವೇವ್ನಲ್ಲಿ ಬಹಳ ಜಾಸ್ತಿಯಾಗಿ ಇಫೆಕ್ಟ್ ಆಗಿದೆ, ಅಥವಾ ಸೊ ಬಹಳ ಕೆಟ್ಟ ಪರಿಣಾಮದ, ಸೊ ಕೆಟ್ಟ ರೀತಿಯ ಒಂದು ಪರಿಣಾಮ ಉಂಟಾಗಿದೆ. ಅದ್ರ ಏನಾಗಿದೆ, ಸೊ ಸಡನ್ ಆಗಿ ನಮ್ಮ PMI ಡೌನ್ ಆಗಿಬಿಟ್ಟಿದೆ. ಎಲ್ಲಿ ಬಂದಿದೆ ನೋಡಿ, 25ಕ್ಕೆ ಬಂದಿದೆ ಹತ್ರ, ಹೌದಲ್ವಾ. ಸೊ ಇದು ಬಹಳ ಕಡಿಮೆ ಆಗಿದೆ ಅಂತೇಳಿ ಸೂಚನೆ ಕೊಡುತ್ತೆ. ಆದರೆ ಎರಡನೇ ವೇವ್ನಲ್ಲಿ ಕೂಡ ನಾವೇನು ನೋಡೋಕೆ ಹೋಗ್ತೀವಿ, ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ, ಆದರೆ ನಿಮ್ಗೇನು ಕಾಣುತ್ತೆ, ಸೊ ಇದು ಅರೌಂಡ್ 50ರ ಹತ್ತಿರದಲ್ಲಿ ಕಾಣುತ್ತೆ. ಓಕೆ, 48, 49 ಈ ರೇಂಜಲ್ಲಿದೆ. ಸೊ ಅದು ನಮಗೇನು ಕಾಣುತ್ತೆ, ಸೊ ರಿಡಕ್ಷನ್ ಆಗಿದೆ ನಿಜ, ಆದರೆ ಮೊದಲಿನಷ್ಟು ಇಂಪ್ಯಾಕ್ಟ್ ಆಗಿಲ್ಲ, ಮೊದಲಿನಷ್ಟು ಪರಿಣಾಮ ಬೀರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮೂರನೇ ವೇವ್ನಲ್ಲಿ ಅದಕ್ಕಿಂತ ಕಡಿಮೆ ಆಗಿದೆ. ಸೊ ಇದು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್, PMI ಮ್ಯಾನುಫ್ಯಾಕ್ಚರಿಂಗನ್ನು ನೋಡೋಣ. ಸೊ ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ ಸಂಬಂಧಪಟ್ಟಾಗಿ ಕೂಡ ಹಲವಾರು ಇಂಡಿಕೇಟರ್ಸ್ಗಳನ್ನು ನೋಡ್ತಾರೆ. ಇದರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಸಿಮೆಂಟ್ ಪ್ರೊಡಕ್ಷನ್ ಯಾವ ರೀತಿಯ ಬದಲಾವಣೆ ಆಗಿದೆ, ಸ್ಟೀಲ್ ಪ್ರೊಡಕ್ಷನ್ ಯಾವ ರೀತಿಯ ಬದಲಾವಣೆ ಆಗಿದೆ. ಸೊ ಇಲ್ಲಿ ನಾವೇನಾದರೂ ನಮ್ಮ ಮೊದಲ ಲಾಕ್ಡೌನ್ ಪೀರಿಯಡನ್ನು ನೋಡೋದಕ್ಕೋದ್ರೆ, ಲಾಕ್ಡೌನ್ ಪೀರಿಯಡಲ್ಲಿ ಸಡನ್ ಆಗಿ ಕಟ್ ಡೌನ್ ಆಗಿದೆ ಅಥವಾ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಲಾಕ್ಡೌನನ್ನು ಘೋಷಣೆ ಮಾಡಿರೋದ್ರಿಂದ ಹಲವಾರು ಸೊ ಕೆಲಸಗಾರರು ಅಥವಾ ಸೊ ಅಲ್ಲಿ ನಿಮ್ಗೆ ಏನಾಗಿರ್ಬೋದು, ಕೆಲಸ ಸೊ ಮಾಡೋದಕ್ಕೆ ಆಸ್ಪದ ಇಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗಿದೆ, ಪ್ರೊಡಕ್ಷನ್ ಕಡಿಮೆ ಆಗಿದೆ. ಅದರ ನಂತರದಲ್ಲಿ ನೀವೇನು ನೋಡ್ತೀರಾ, ನಂತರದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಅಥವಾ ಮೊದಲಿನ ಲೆವೆಲ್ ಏನಿತ್ತು ಅದೇ ಲೆವೆಲಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇದೆ ಅಂತ.
ಅಗೇನ್ ಸೆಕೆಂಡ್ ವೇವ್ನಲ್ಲಿ ಮತ್ತೆ ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಆಗಿದೆ. ಸೊ ಅಗೇನ್ ಥರ್ಡ್ ವೇವ್ನಲ್ಲಿ ಮತ್ತೆ ಡಿಕ್ರೀಸ್ ಕಾಣ್ತೀರ, ಥರ್ಡ್ ವೇವ್ ಕಾಣುತ್ತೆ ನೆಕ್ಸ್ಟ್ ಅಂತಂದು. ಸೊ ಇದು ನಮಗೆ ಸೊ ಸೆಕ್ಟರ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಲಯಗಳಲ್ಲಿ, ಅದರಲ್ಲಿ ಕೂಡ ಸಿಮೆಂಟ್ ಮತ್ತು ಸ್ಟೀಲ್ಗೆ ಸಂಬಂಧಪಟ್ಟ ಹಾಗೆ ಏನು ಬದಲಾವಣೆ ಆಗಿದೆ. ಅದರ ಜೊತೆಯಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ಸಿಮೆಂಟ್ ಮತ್ತು ಸ್ಟೀಲ್ನ ಪ್ರೊಡಕ್ಷನ್ ಈ ಥರ ಕಡಿಮೆ ಆಗಿರೋದ್ರಿಂದಾಗಿ ಕೂಡ ನಮಗೆ ಇವುಗಳ ರೇಟ್ ಜಾಸ್ತಿ ಆಗಿರೋದನ್ನು ಕೂಡ ನೋಡ್ತೀವಿ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಇಲ್ಲಿ. ಓಕೆ, ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಾಗೆ ಮತ್ತೆ ನೋಡ್ತೀವಿ ಹೌಸಿಂಗನ್ನು. ಸೊ ಏನೇನು ವಸತಿ ಸಮುಚ್ಚಯಗಳಾಗಿರ್ಬೋದು ಅಥವಾ ವಸತಿಗಳಾಗಿರ್ಬೋದು, ಇವುಗಳನ್ನು ಸೇಲ್ಸ್ ಮಾಡೋದು ಯಾವ ರೀತಿ ಬದಲಾಗಿದೆ ಅಂತ ನೋಡ್ತಾ ಇದ್ದಾರೆ. ಅದು ಕೂಡ ಏನು ಮಾಡ್ತಿದ್ರೆ ಟಾಪ್ 8 ಬೇರೆ ಬೇರೆ ನಗರಗಳಲ್ಲಿ ನೋಡ್ತೀರಾ. ಆ ಟಾಪ್ 8 ನಗರಗಳು ಯಾವುದು ಅಂದರೆ ಅಹಮದಾಬಾದ್, ಬೆಂಗಳೂರು, ಚೆನ್ನೈ, ದಿಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಮುಂಬೈ ಮತ್ತು ಪುಣೆಯಲ್ಲಿ ಅದನ್ನು ನೋಡ್ತಾ ಇದ್ದಾರೆ. ಸೊ ಇದನ್ನು ನೋಡಿದಾಗ ಇವ್ರಿಗೆ ಏನು ಅನಿಸುತ್ತೆ, ಹೌಸಿಂಗ್ ಸೇಲ್ಸ್ ಏನಾಗಿದೆಯಲ್ಲ ಇದು ಡಿಕ್ರೀಸ್ ಆಗಿದೆ. ಯಾವಾಗ ಡಿಕ್ರೀಸ್ ಆಗಿದೆ? 2020-21 ಕ್ವಾರ್ಟರ್ 2 ಮತ್ತು ಕ್ವಾರ್ಟರ್ 3ನಲ್ಲಿ. ಹಾಗೇನು ಕ್ವಾರ್ಟರ್ 2 ಮತ್ತು ಕ್ವಾರ್ಟರ್ 3 ಅಂತಂದಾಗ ಫಸ್ಟ್ ಲಾಕ್ಡೌನ್ನಿಂದ ಆಗಿರುವಂಥ ಒಂದು ಬದಲಾವಣೆ. ಅದರಿಂದ ನಮಗೇನಾಗ್ತದೆ, ಸೊ ಡಿಕ್ರೀಸಿಂಗ್ ಟ್ರೆಂಡ್ ಕಾಣುತ್ತೆ. ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದರೆ ಮತ್ತೆ ಎರಡನೇ ಒಂದು ವೇವ್ನಲ್ಲಿ ಕೂಡ ಈ ರೀತಿಯ ಒಂದು ಬದಲಾವಣೆ ಅಥವಾ ಡಿಕ್ರೀಸನ್ನು ಕಾಣ್ತೀರ. ಸೊ ವಸತಿಗಳು ಸೊ ಏನು ಮಾರಾಟ ಆಗೋದಿತ್ತಲ್ಲ ಅದು ಕಡಿಮೆ ಆಗಿರೋದನ್ನು ನೋಡ್ತೀವಿ. ಆದರೆ ಸೊ ಮನೆಗಳನ್ನು ಕಟ್ಟೋದಕ್ಕೆ ಅಥವಾ ವಸತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಆಗ್ತಿರುವಂಥ ಖರ್ಚಿನಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಅಂತ ಕೇಳಿದ್ರೆ ಜಾಸ್ತಿಯಾಗಿ ಬದಲಾವಣೆ ಇಲ್ಲ. ಸೊ ಇಲ್ಲಿ ಏನು ಕಾಣುತ್ತೆ, ಹೌಸಿಂಗ್ ಪ್ರೈಸ್ ಇಂಡೆಕ್ಸನ್ನು ನೀವು ನೋಡೋದಕ್ಕೋದ್ರೆ RBI ಬಿಟ್ಟಿರುವಂಥ ಹೌಸಿಂಗ್ ಪ್ರೈಸ್ ಇಂಡೆಕ್ಸನ್ನು ನೀವು ನೋಡ್ತಾ ಹೋದರೆ ಸೊ ಇಲ್ಲೇನು ಕಾಣುತ್ತೆ, ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದನ್ನು ನೋಡ್ಬೋದು ನೀವು. ಓಕೆ, ಮೊದಲ ವೇವ್ನ ಸಂದರ್ಭದಲ್ಲಿ, ಎರಡನೇ ವೇವ್ನ ಸಂದರ್ಭದಲ್ಲಿ ನೋಡ್ಬೋದು. ಆದರೆ ಓವರಾಲ್ ಆಗಿ ನೀವು ನೋಡೋದಕ್ಕೋದ್ರೆ ಇನ್ಕ್ರೀಸಿಂಗ್ ಟ್ರೆಂಡ್ನ ಒಳಗಡೆ ಇದೆ. ಅಗೇನ್ ಇಲ್ಲಿ ಯಾಕೆ ಇದು ಕಡಿಮೆ ಕಾಣ್ತಿದೆ ಅಂದರೆ ಪ್ರೊವಿಷನಲ್. ಇದು ಕಡಿಮೆ ಆಗತ್ತೆ ಅಂತ ಹೇಳೋದು ಮೀನಿಂಗ್ ಅಲ್ಲ, ಪ್ರೊವಿಷನಲ್. ಇನ್ನೂ ಕೂಡ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಂತೇಳಿ. ಆ ಕಾರಣಕ್ಕಾಗಿ ಅದು ಕಡಿಮೆ ಅಂತೇಳಿ ಕಾಣುತ್ತೆ ಅಷ್ಟೇ, ಆದರೆ ಕಡಿಮೆ ಆಗುವ ಚಾನ್ಸಸ್ ಇಲ್ಲ. ಅಲ್ಲಿಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವಸತಿಗೆ ಆಗುವಂಥ ಖರ್ಚು ಏನಾಗಿದೆ, ಇದು ಜಾಸ್ತಿ ಆಗ್ತಾ ಹೋಗಿದೆ. ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಅಗೇನ್ ಇಲ್ಲೆಲ್ಲ ಕಡೆಯಲ್ಲಿ ಟ್ರೆಂಡನ್ನು ನೋಡ್ಕೊಳ್ಳಿ, ಯಾವ ರೀತಿಯಲ್ಲಿ ಇದು ಮೂವ್ ಆಗ್ತದೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಅನ್ನೋದಷ್ಟನ್ನೇ ನೋಡಬೇಕು. ಅದಕ್ಕಿಂತ ಜಾಸ್ತಿಯಾಗಿ ಏನನ್ನು ನೋಡಲ್ಲ. ಓಕೆ, ನೆಕ್ಸ್ಟ್ ಟ್ರೆಂಡ್ಸ್ ಇನ್ ಮೊಬಿಲಿಟಿ ಅಂತ ಹೇಳ್ತಿದ್ರೆ, ಮೊಬಿಲಿಟಿ ಎಲ್ಲಿ ಬರುತ್ತೆ ಅಂತಂದಾಗ ನಾವು ಸರ್ವಿಸ್ ಸೆಕ್ಟರನ್ನು ನೋಡ್ತಾ ಹೋಗ್ತೀವಿ, ಸೇವಾ ವಲಯ. ಈ ಸೇವಾ ವಲಯದಲ್ಲಿ ಯಾಕೆ ಮೊಬಿಲಿಟಿಯನ್ನು ಹೈಯೆಸ್ಟ್ ಆಗಿ ಇವರು ಈ ಥರ ತಗೋತಿದ್ದಾರೆ ಅಂತಂದಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಸೊ ಇದನ್ನು ಕಾನ್ಸೆಪ್ಟನ್ನು ನಾವು ನೆನಪಿಟ್ಬೇಕು. ಯಾಕಂದರೆ ಸರ್ವಿಸ್ ಸೆಕ್ಟರ್ನಲ್ಲಿ ಬಹಳಷ್ಟು ಬೇರೆ ಬೇರೆ ಸರ್ವಿಸ್ ಸೆಕ್ಟರ್ಗಳು, ಸೇವಾ ವಲಯಗಳು ಎಲ್ಲಿ ಕಾಂಟ್ಯಾಕ್ಟನ್ನು ಮಾಡಿದರೆ ಮಾತ್ರ ಸೇವೆಯನ್ನು ಕೊಡೋದಕ್ಕಾಗುತ್ತೆ. ಸೊ ಅಥವಾ ನೀವು ಭಾಳ ಹತ್ತಿರದಲ್ಲಿದ್ದರೆ ಮಾತ್ರ ಸೇವೆಯನ್ನು ಕೊಡೋದಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿ ಒಂದು ಟ್ರಾನ್ಸ್ಪೋರ್ಟ್, ಓಕೆ, ಸಾರಿಗೆ, ಅದೇ ರೀತಿಯಲ್ಲಿ ಹೋಟೆಲ್ ಉದ್ಯಮ, ಇಲ್ಲೆಲ್ಲ ಏನಾಗುತ್ತೆ, ಇಲ್ಲೆಲ್ಲ ಸೊ ಡೆಫಿನೆಟ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಆಗೇ ಆಗುತ್ತೆ. ಓಕೆ, ಸೊ ಫಿಸಿಕಲ್ ಕಾಂಟ್ಯಾಕ್ಟ್, ಅಗೇನ್ ಫಿಸಿಕಲ್ ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ನಿಮಗೆ ಈ ಥರ ಅಲ್ಲ. ಏನು ಮೀನಿಂಗ್ ಅಂದರೆ ಭಾಳ ಜನ ಹೇಳ್ಬೋದು ಸ್ಕಿನ್ ಟು ಸ್ಕಿನ್ ಆಗುತ್ತೆ ಅಂತ. ಇಲ್ಲ, ಸ್ಕಿನ್ ಟು ಸ್ಕಿನ್ ಅಲ್ಲ. ಬಟ್ ಆದರೆ ನೀವು ಬೇರೆಯವರು ಯಾರ್ದೋ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದೇ ಬರ್ತೀರೋ, ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಬೇರೆಯವರು ರೆಡಿ ಮಾಡಿರೋಂಥ ಫುಡ್ಡನ್ನು ನೀವು ಯೂಸ್ ಮಾಡ್ತಿದ್ರೆ ಆವಾಗ ಅದು ಕಾಂಟ್ಯಾಕ್ಟ್. ಸೊ ಅದೇ ರೀತಿಯಲ್ಲಿ ನೀವೇನಾದ್ರು ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ತಿದ್ರೆ ಅಂತಂದರೆ ಇಲ್ಲೇ ತನಕ ಯಾರೋ ಬೇರೆಯವರು ಆ ಒಂದು ಸೀಟ್ನಲ್ಲಿ ಹತ್ತು ಬಂದಿರ್ಬೋದು, ಈಗ ನೀವು ಹತ್ತಿರ್ಬೋದು. ಸೊ ಇವೆಲ್ಲವುಗಳನ್ನ ಕಾಂಟ್ಯಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ. ಯಾಕಂದರೆ ಇಲ್ಲಿ ಕೋವಿಡ್-19 ಹರಡೋದಕ್ಕೆ ಇವೆಲ್ಲ ಕಾರಣ ಆಗ್ಬೋದು. ಸೊ ಅದನ್ನು ನೀವೇನಾದರೂ ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಮಗೇನಾಯಿತು, ಫಸ್ಟ್ ಲಾಕ್ಡೌನ್ ಅಥವಾ ಫಸ್ಟ್ ವೇವ್ನ ಸಂದರ್ಭದಲ್ಲಿ ಪೂರ್ತಿಯಾಗಿ ಡೌನ್ ಆಗಿತ್ತು. ಸೆಕೆಂಡ್ ವೇವ್ನ ಸಂದರ್ಭದಲ್ಲಿ ಕೂಡ ಡೌನ್ ಆಗಿದೆ, ಆದರೆ ಮೊದಲಿನಷ್ಟು ಅಲ್ಲ. ಅಗೇನ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಾಗಿದೆ, ಆಲ್ರೆಡಿ ಒಂದು ಸಲ ಆಗಿರೋದ್ರಿಂದಾಗಿ ನಾವು ರೆಡಿ ಇದ್ದೀವಿ ಈ ಸೈಡ್. ಆ ಕಾರಣಕ್ಕಾಗಿ ಮೊದಲಿನಷ್ಟು ಇಂಪ್ಯಾಕ್ಟ್ ಆಗ್ತಾಯಿಲ್ಲ, ಮೊದಲಿನಷ್ಟಕ್ಕಿಂತ ಕಡಿಮೆ ಇಂಪ್ಯಾಕ್ಟ್ ಅಥವಾ ಕಡಿಮೆ ಪರಿಣಾಮ ಉಂಟಾಗ್ತಿದೆ. ಅದರ ಜೊತೆಯಲ್ಲಿ ಇಲ್ಲೇನಾದರೂ ನೀವು ನೋಡೋದಕ್ಕೋದ್ರೆ ಇದಕ್ಕೆ ಡಾಟಾವನ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂತಂದರೆ, ಗವರ್ಮೆಂಟ್ ಈ ಡಾಟಾವನ್ನು ಕಲೆಕ್ಟ್ ಮಾಡಿಲ್ಲ, ಅಂಕಿಅಂಶನ ಕಲೆಕ್ಟ್ ಮಾಡಿಲ್ಲ. ಅದರ ಬದಲಾಗಿ ಗೂಗಲ್ ಮೊಬಿಲಿಟಿಯಿಂದ ಈ ಡಾಟಾವನ್ನು ತಗೊಂಡಿದ್ದಾರೆ. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ, ಸೊ ಬರೀ ಗವರ್ಮೆಂಟ್ ಸೋರ್ಸಸ್ಗಳಿಂದನೇ ಡಾಟಾ ಅಂಕಿಅಂಶಗಳನ್ನು ತಗೋಬೇಕು ಅಂತೇಳಿ ಏನೂ ಇಲ್ಲ. ಇವರು ಏನು ಮಾಡ್ತಿದ್ದಾರೆ, ಕೆಲವೊಂದನ್ನು ಖಾಸಗಿಯವರಿಂದನೂ ಕೂಡ ತಗೋತಿದ್ದಾರೆ. ಖಾಸಗಿಯವರು ಸಂಗ್ರಹಣೆ ಮಾಡಿದಂತಹ ಅಂಕಿ ಅಂಶಗಳನ್ನು ಕೂಡ ತಗೋತಾ ಇದ್ದಾರೆ. ಅದನ್ನು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇಲ್ಲಿ ಸೊ PMI ಸರ್ವಿಸನ್ನು ನೋಡ್ತಾ ಇದ್ವಿ. ಓಕೆ, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಸರ್ವಿಸಸ್. ಆಲ್ರೆಡಿ ನಾವು ಹೇಗೆ ಮ್ಯಾನುಫ್ಯಾಕ್ಚರಿಂಗನ್ನು ನೋಡಿದ್ವಲ್ಲ ಅದೇ ರೀತಿಯಲ್ಲಿ PMI. ಸೊ ಇದು ಸರ್ವಿಸಸ್ಗೆ ಸಂಬಂಧಪಟ್ಟಾಗಿ, ಸೇವಾ ವಲಯಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿಯೂ ಕೂಡ ನಾವು ಸೊ ಏನನ್ನು ನೋಡ್ಬೋದು, ಮೊದಲನೇ ಅಲೆಯಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು, ಪರಿಣಾಮ ಉಂಟಾಗಿತ್ತು, ಅಷ್ಟು ಎರಡನೇ ಅಲೆಯಲ್ಲಿ ಆಗಿಲ್ಲ. ಅದೇ ರೀತಿಯಲ್ಲಿ ಹೋಟೆಲ್ನಲ್ಲಿ ಕೂಡ, ಹೋಟೆಲ್ ಆಕ್ಯುಪೆನ್ಸಿ ರೇಟಲ್ಲಿ ನೀವು ನೋಡೋದಕ್ಕೋದ್ರೆ ಸೊ ಇಲ್ಲಿ ಕೂಡ ಏನು ಮೊದಲ ವೇವ್ನಲ್ಲಿ ಎಷ್ಟು ಕಡಿಮೆ ಆಗಿತ್ತು ಅಷ್ಟು ಎರಡನೇ ವೇವ್ನಲ್ಲಿ ಆಗಿಲ್ಲ.
ಅಗೇನ್ ಟ್ರೆಂಡನ್ನು ನೀವು ಈಸಿಯಾಗಿ ಕಾಮನ್ ಸೆನ್ಸ್ನ ಮೂಲಕ ಕೂಡ ಅನಲೈಸ್ ಮಾಡ್ಬೋದು. ಬಟ್ ಆದರೆ ಇಲ್ಲಿ ಏನು ಮಾಡ್ತಿದ್ರೆ ಅಂಕಿಅಂಶಗಳ ಮೂಲಕ ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದರೆ ಸರ್ವಿಸ್ ಎಕ್ಸ್ಪೋರ್ಟ್ಗಳನ್ನು ನೋಡ್ತಿದ್ರೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನೋದೇನು ಬೇರೆ ದೇಶದ ಜೊತೆಯಲ್ಲಿ ನಾವು ಹೊಂದಿರುವಂತಹ ಬೇರೆ ಬೇರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಏನು ಬದಲಾವಣೆ ಆಗಿದೆ. ಸೊ ಅದನ್ನು ನಾವು ನೋಡೋದಕ್ಕೆ ಹೋದರೆ ಅಲ್ಲಿ ಏನು ಕಾಣುತ್ತೆ. ಸೊ ಇಲ್ಲಿ ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ನಾವೇನು ನೋಡ್ಬೋದು. ಸೊ ಓವರಾಲ್ ಆಗಿ ಟೋಟಲ್ ಸರ್ವಿಸ್ ಎಕ್ಸ್ಪೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿತ ಉಂಟಾಗಿತ್ತು, ಆದರೆ ನಂತರದಲ್ಲಿ ರಿಕವರಿ ಆಗಿದೆ. ಸೊ ಟ್ರಾವೆಲಿಂಗ್ ಅಥವಾ ಟ್ರಾನ್ಸ್ಪೋರ್ಟನ್ನು ನೋಡೋದಕ್ಕೆ ಹೋದರೆ ಇಲ್ಲಿ ಡಿಕ್ರೀಸ್ ಆಗಿದೆ. ಇದನ್ನು ನೋಡಿ, ಕೆಳಗಡೆ ಇರೋದೇನಿಲ್ಲ, ಇದು ಟ್ರಾವೆಲ್. ಈ ಟ್ರಾವೆಲಿಂಗ್ ಅಥವಾ ಏನು ಪ್ರವಾಸಗಳನ್ನು ಮಾಡ್ಬೋದಿತ್ತು ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಿತ್ತು, ಅದು ಕಡಿಮೆ ಆಗಿಬಿಟ್ಟಿದೆ. ಟ್ರಾವೆಲಿಂಗ್ ಕಡಿಮೆ ಆಗಿದೆ. ಸೊ ಇನ್ನು ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ಗಳು ಮತ್ತು ಇನ್ಫಾರ್ಮೇಷನ್ ಸರ್ವಿಸ್ಗಳಿಗೆ ಸಂಬಂಧಪಟ್ಟಾಗಿದ್ದು ಏನಾದರೂ ನೋಡ್ತೀರಾ ಅಂತಂದರೆ ಇಲ್ಲಿಯೂ ಕೂಡ ಇನ್ಕ್ರೀಸಿಂಗ್ ಟ್ರೆಂಡ್ ಕಾಣುತ್ತೆ. ಅಂದರೆ ಜಾಸ್ತಿ ಆಗ್ತಿರುವಂಥ ಒಂದು ಲಕ್ಷಣಗಳು ಅಥವಾ ಟ್ರೆಂಡನ್ನು ನಾವು ಇಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋದರೆ ರಿಯಲ್ GVA ಆಫ್ ಡಿಸ್ಟನ್ಸ್ ಎನೇಬಲ್ಡ್ ಸರ್ವಿಸಸ್. ಸೊ ಎಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಆರಾಮಾಗಿ ಅಂತರವನ್ನು ಕಾಯ್ದುಕೊಳ್ಬೋದು. ಅದರಲ್ಲಿ ಏನೇನು ಬರುತ್ತೆ, ಫೈನಾನ್ಷಿಯಲ್ಸ್, ಓಕೆ, ಹಣಕಾಸು ಸೇವೆಗಳಿಗೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ, ಪ್ರೊಫೆಷ್ನಲ್ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳನ್ನು ನೀವು ನೋಡೋದಾದ್ರೆ ಇಲ್ಲಿ ದೂರವನ್ನು ಕಾಯ್ದುಕೊಳ್ಬೋದು. ಅಂಥ ದೂರವನ್ನು ಕಾಯ್ದುಕೊಳ್ಳುವಂಥ ಸಂದರ್ಭದಲ್ಲಿ ನೀವೇನು ನೋಡ್ಬೋದು. ಸೊ ಇದು ಇನ್ಕ್ರೀಸ್ ಆಗ್ತಾ ಇರುವಂಥ ಟ್ರೆಂಡನ್ನು ನೋಡ್ಬೋದು. ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ COVID-19ನ ಮೊದಲಿಗಿಂತ ಯಾವ ರೀತಿಯಲ್ಲಿ ಬೆಳವಣಿಗೆ ಇತ್ತೋ ಅದಕ್ಕಿಂತ ಹೆಚ್ಚು ಬೆಳವಣಿಗೆಯ ದರದಲ್ಲಿ ಇದು ಜಾಸ್ತಿ ಆಗ್ತಿರೋದನ್ನು ನಾವು ನೋಡ್ಬೋದು. ಸೊ ಇದಿಷ್ಟನ್ನು ನಾವು ಇದರಿಂದ ತಗೊಳ್ಳುವಂಥದ್ದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಆ್ಯನ್ಯುವಲ್ ರಿಯಲ್ ಗ್ರೋತ್ ಇನ್ ಡಿಮ್ಯಾಂಡ್ ಸೈಡ್ ಆಫ್ GDP ಅಂತ ಹೇಳ್ತಿದ್ದಾರೆ. ಓಕೆ, GDPಯ ಒಳಗಡೆ ನಾವು GDPಯನ್ನು ಹೇಳಬೇಕಾದ್ರೆ ಕೆಲವೊಂದು ಮೆಥಡನ್ನು ಹೇಳ್ತೀವಿ, 3 ಮೆಥಡ್ಗಳನ್ನು ಹೇಳ್ತೀವಿ. ಒಂದನ್ನು ಏನಂತ ಕರಿತೀವಿ, ಒಂದನ್ನು ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಥವಾ ಪ್ರೊಡಕ್ಷನ್ ಮೆಥಡ್ ಅಂತೇಳಿ ಕರಿತೀವಿ. ಸೊ ಎರಡನೇದನ್ನು ನಾವು ಇನ್ಕಮ್ ಮೆಥಡ್ ಅಂತೇಳಿ ಕರಿತೀವಿ. ಮೂರನೇದನ್ನು ಎಕ್ಸ್ಪೆಂಡಿಚರ್ ಮೆಥಡ್ ಅಂತೇಳಿ ಕರಿತೀವಿ. ಸೊ ಈ ಎಕ್ಸ್ಪೆಂಡಿಚರ್ ಮೆಥಡನ್ನು ನೀವು ಓದಬೇಕಾದ್ರೆ ನಿಮ್ಗೆ ಏನು ಕಂಡಿರುತ್ತೆ, GDP = C+I+G + X - M ಅನ್ನುವಂಥ ಒಂದು ಫಾರ್ಮುಲಾ ಬರುತ್ತೆ. ಸೊ ಫಾರ್ಮುಲಾವನ್ನು ನೀವು ಜಾಸ್ತಿಯಾಗಿ ನೆನ್ಪಿಟ್ಕೊಳ್ಳಿ ಅಂತೇಳಿ ಯಾವತ್ತೂ ಹೇಳಲ್ಲ. ಆದರೆ ಅದನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಈ ಒಂದು ಟೇಬಲ್ನಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ C ಅಂತಂದ್ರೆ ಏನು, ಕನ್ಸ್ಯೂಮರ್ ಎಷ್ಟನ್ನು ವೆಚ್ಚ ಮಾಡ್ತಾ ಇದ್ದಾನೆ, ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. I ಅಂತಂದರೆ ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟನ್ನು ಇನ್ನೊಂದು ರೀತಿಯಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕೂಡ ಹೇಳ್ಬೋದು, ಇನ್ವೆಸ್ಟ್ಮೆಂಟ್, ಬಂಡವಾಳ. G ಅಂತಂದಾಗ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ, ಸರ್ಕಾರ ಎಷ್ಟನ್ನು ಖರ್ಚು ಮಾಡುತ್ತೆ ಅಂತೇಳಿ. ಸೊ ಅದರ ಜೊತೆಯಲ್ಲಿ ಲಾಸ್ಟಿಗೆ ಏನು ಮಾಡ್ತೀವಿ, ಲಾಸ್ಟಲ್ಲಿ ನಾವು ಎಷ್ಟನ್ನು ರಫ್ತು ಮಾಡಿದ್ವಿ, ಅದರ ರೀತಿಯಲ್ಲಿ ಎಷ್ಟನ್ನು ಆಮದು ಮಾಡಿದ್ವಿ, ಎಕ್ಸ್ಪೋರ್ಟ್ - ಇಂಪೋರ್ಟ್. ಸೊ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಮ್ಮ GDP ಎಷ್ಟು ಅಂತೇಳಿ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಅದನ್ನೇ ಇಲ್ಲಿ ಏನು ಮಾಡ್ತಿದ್ದಾರೆ, ಇದನ್ನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಖಾಸಗಿಯವರ ಕನ್ಸಂಪ್ಷನ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಗವರ್ಮೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಅದರ ಅರ್ಥ ಏನು, ಗವರ್ಮೆಂಟ್ನ ಖರ್ಚು ಜಾಸ್ತಿ ಆಗಿದೆ ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಅಥವಾ ಇದನ್ನೇ ಇದರ ಒಳಗಡೆ ಕೂಡ ಯಾವುದು ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ, ಕ್ಯಾಪೆಕ್ಸ್ ಜಾಸ್ತಿ ಆಗಿದೆ ಅಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಬಂಡವಾಳ ವೆಚ್ಚಗಳು ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಗವರ್ಮೆಂಟ್ ಮಾಡಿರುವಂಥ ಖರ್ಚು ಜಾಸ್ತಿ ಆಗಿದೆ. ಖಾಸಗಿಯವರು ಮಾಡಿರುವಂಥ ಖರ್ಚನ್ನು ನೀವು ನೋಡೋದಕ್ಕೋದ್ರೆ ಕಡಿಮೆ ಆಗಿದೆ. ಇಲ್ಲಿ ನೋಡಿ, ರಿಕವರಿ ಅಂತಂದಾಗ ಆಲ್ರೆಡಿ ಹೇಳಿದ್ದೀನಿ, 100% ಅಂತಂದಾಗ ಮೊದಲು ಎಷ್ಟನ್ನು ಖರ್ಚು ಮಾಡ್ತಿದ್ರು ಈಗಲೂ ಅಷ್ಟನ್ನೇ ಖರ್ಚು ಮಾಡ್ತಿದ್ದಾರೆ. 100ಕ್ಕಿಂತ ಜಾಸ್ತಿ ಇದೆ ಅಂದರೆ ಮೊದಲಿಗಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ. 100ಕ್ಕಿಂತ ಕಡಿಮೆ ಇದೆ ಅಂದರೆ ಮೊದಲಿಗಿಂತ ಕಡಿಮೆ ಖರ್ಚು ಮಾಡ್ತಿದ್ದಾರೆ ಅಂತೇಳಿ ಮೀನಿಂಗ್. ಸೊ ಇಲ್ಲಿ ನೀವು ಗವರ್ಮೆಂಟ್ ಸರ್ಕಾರದ ವೆಚ್ಚವನ್ನು ನೋಡೋದಕ್ಕೋದ್ರೆ ಸರ್ಕಾರದ ವೆಚ್ಚ ಜಾಸ್ತಿ ಆಗಿದೆ, 100ಕ್ಕಿಂತ ಹೆಚ್ಚಾಗಿದೆ, 110 ಆಗಿದೆ. ಪ್ರೈವೇಟ್ ಕನ್ಸಂಪ್ಷನ್ ಏನಾಗಿದೆ, ಇದು ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್ ಫಾರ್ಮೇಷನನ್ನು ನೀವು ನೋಡೋದಕ್ಕೋದ್ರೆ, ಬಂಡವಾಳ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ನೋಡೋದಕ್ಕೋದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಸೊ ಅದೇ ರೀತಿಯಲ್ಲಿ ನಾವು ಏನನ್ನು ರಫ್ತು ಮಾಡ್ತಿದ್ವಿ ಅನ್ನೋದನ್ನು ನೋಡೋದಕ್ಕೋದ್ರೆ ರಫ್ತಿನಲ್ಲಿಯೂ ಕೂಡ ಜಾಸ್ತಿ ಆಗಿದೆ. ಅಥವಾ ನಮಗೇನು ಕಾಣುತ್ತೆ, ಅರೌಂಡ್ 11% ಜಾಸ್ತಿ ಕಾಣುತ್ತೆ. ಸೊ ಅದೇ ರೀತಿಯಲ್ಲಿ ಆಮದಿನಲ್ಲಿಯೂ ಕೂಡ ಹೆಚ್ಚಳ ಆಗಿರೋದು ಕಾಣುತ್ತೆ. ಆಮದಿನಲ್ಲಿಯೂ ಕೂಡ ಹೆಚ್ಚಳ, ಓಕೆ, ರಫ್ತು ಮತ್ತು ಆಮದುಗಳು ಕೂಡ ಹೆಚ್ಚಳ ಆಗಿರೋದು ಕಾಣುತ್ತೆ. ಸೊ ಇದನ್ನು ಕಂಪೋನೆಂಟ್ ವೈಸ್ ಆಗಿ ನೋಡಿದ್ದಾರೆ. ಸೊ ಈಚ್ ಇಂಡಿವಿಜುವಲ್ ಕಂಪೋನೆಂಟು GDPಯ ಒಳಗಡೆ ಯಾವ ರೀತಿಯ ಬದಲಾವಣೆ ಆಗಿದೆ. ಸೊ ಓವರಾಲ್ ಆಗಿ ಮತ್ತೆ ನಾವು GDPಯನ್ನು ನೋಡಿದ್ರೆ GDP ಏನಾಗಿದೆ, 100ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಮೀನಿಂಗ್ ಏನಾಯಿತು, ಕೋವಿಡ್ ಬರೋದಕ್ಕಿಂತ ಮೊದಲು ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದೆ ಅಂತ ಹೇಳ್ತೀವಿ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು. ಆದರೆ ಇಲ್ಲಿ ಏನನ್ನು ನೆನ್ಪಿಟ್ಕೊಳ್ಬೇಕು, ಖಾಸಗಿಯವರ ಖರ್ಚು ಕಡಿಮೆ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಯಾರು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಖಾಸಗಿಯವರು ಖರ್ಚು ಕಡಿಮೆ ಮಾಡ್ತಿದ್ದಾಗ ಯಾರು ಮುಂದೆ ಬಂದಿದ್ದಾರೆ, ಯಾರು ಖರ್ಚು ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಗವರ್ಮೆಂಟ್ ಜಾಸ್ತಿ ಮಾಡಿದೆ ಅಂತೇಳಿ ಗೊತ್ತಿರಬೇಕು. ಸೊ ಅದನ್ನು ಇಲ್ಲಿ ನೋಡ್ಬೋದು.
ಸೊ ನೆಕ್ಸ್ಟು ನಾಮಿನಲ್ ಜಿ ಡಿ ಪಿಯ ಒಳಗಡೆನೂ ಕೂಡ ಇದೇ ರೀತಿಯಲ್ಲಿ ಟ್ರೈ ಮಾಡೋದಕ್ಕೆ, ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಇದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅಗೇನ್ ಇಲ್ಲಿ ಏನು ಮಾಡಿದರೆ ಪರ್ಸೆಂಟೇಜ್ ವಾಯ್ಸಲ್ಲಿ ಹೇಳಿದ್ದಾರೆ ಎಲ್ಲಿಂದ ಎಷ್ಟು ಬಂದಿದೆ. ಸೊ ಟೋಟಲ್ ನಾಮಿನಲ್ ಜಿ ಡಿ ಪಿ ಇಷ್ಟಿದೆ ಅಂತಂದರೆ ಕನ್ಸಂಪ್ಷನಿಂದ ಎಷ್ಟು ಬಂದಿದೆ, ಅರೌಂಡ್ 70%, ಅಥವಾ ಇದು ಅಡ್ವಾನ್ಸ್ ಎಸ್ಟಿಮೇಷನ್ 21-22ಕ್ಕೆ 20-21ಕ್ಕಾದರೆ 71%, ಅಥವಾ ಅರೌಂಡ್ 70% ಅಂತೇಳಿ ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಪಿಟಲ್ ಫಾರ್ಮೇಷನಿಂದ ಎಷ್ಟು ಬಂದಿದೆ, 27%ನಷ್ಟು. ಸೊ ಅಥವಾ ನೆಕ್ಸ್ಟ್ ಎಷ್ಟು ಆಗ್ಬೋದು ಅಂತ ಹೇಳಿದರೆ 29%ನಷ್ಟು ಆಗ್ಬೋದು ಅಂತ ಹೇಳಿದರೆ. ಸೊ ಎಕ್ಸ್ಪೋರ್ಟ್ನಿಂದ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 18.7 ಇದೆ. ಸೊ ಮುಂದೆ 20.1 ಬರುತ್ತೆ ಅಂತ ಹೇಳಿದರೆ. ಸೊ ಇಂಪೋರ್ಟ್ ಅಂತ ಎಷ್ಟು ಬರುತ್ತೆ ಅಂತ ಹೇಳಿದರೆ ಅದರಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ 2ರಲ್ಲಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಮತ್ತೊಂದು ಟರ್ಮನ್ನು ಇವರು ಯೂಸ್ ಮಾಡ್ತಿದ್ದಾರೆ, ನೆಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಏನು. ನೆಟ್ ಎಕ್ಸ್ಪೋರ್ಟ್ ಅಂತಂದಾಗ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್. ಓಕೆ, ಇದನ್ನು ನೀವು ಎಕ್ಸ್ಪೋರ್ಟನ್ನು, ರಫ್ತು ಮತ್ತು ಆಮದನ್ನು ಸಪ್ರೇಟಾಗಿ ಕೂಡ ನೆನ್ಪಿಟ್ಕೊಳ್ಬೋದು, ಎರಡನ್ನ ಒಟ್ಟಿಗೆ ನಿವ್ವಳವಾದಂತಹ ರಫ್ತು ಅಂತ ಕೂಡ ಹೇಳ್ಬೋದು. ನಿವ್ವಳ ರಫ್ತು ಅಂದ್ರೆ ಏನು, ರಫ್ತು ಎಷ್ಟು ಮೌಲ್ಯದನ್ನು ಮಾಡಿದ್ವಿ ಅದರ ಒಳಗಡೆ ಆಮದು ಎಷ್ಟು ಮೌಲ್ಯದನ್ನು ಮಾಡಿದ್ವಿ ಕಳೆದ್ರೆ ಅದನ್ನು ನಿವ್ವಳ ರಫ್ತು ಅಂತ ಕರಿತೀವಿ. ಸೊ ಇದು ನಾವಿಲ್ಲಿ ನೋಡುವುದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಅಗೇನ್ ಮತ್ತೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾವುದಕ್ಕೆ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ಗೆ ನೋಡ್ತಾ ಇದ್ದಾರೆ. ಅಗೇನ್ ಕನ್ಸ್ಯೂಮರ್ ಡ್ಯೂರೇಬಲ್ ಅಂತಂದಾಗ ಏನು, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂದಾಗ ಬಹಳ ದಿನಗಳು ನೀವು ಬಳಸೋದಕ್ಕೆ ಆಗುವಂಥ ಕೆಲವೊಂದು ವಸ್ತುಗಳು. ಫಾರ್ ಎಕ್ಸಾಂಪಲ್, ನಿಮ್ಮ ಕೈಲಿರುವಂಥ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅಥವಾ ಟೇಬಲ್ಗಳು, ಚೇರ್ಗಳು ಇರ್ಬೋದು. ಇವನ್ನು ನೀವು ಒಂದು ಸಲ ಬಳಸಿದ್ರಿ ಅಂತಂದರೆ, ಅಥವಾ ಒಂದು ಸಲ ನೀವು ಪರ್ಚೇಸ್ ಮಾಡಿದ್ರೆ ಭಾಳ ದಿನಗಳ ತನಕ ಬಳಸ್ಬೋದು ಅಂತೇಳಿ ಮೀನಿಂಗ್. ಅವುಗಳನ್ನ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಂತ ಕರಿತೀವಿ. ಮೊದಲ ಲಾಕ್ಡೌನ್ನ ಸಂದರ್ಭದಲ್ಲಿ ಅಥವಾ ಫಸ್ಟ್ ವೇವ್ನ ಸಂದರ್ಭದಲ್ಲಿ ಬಹಳ ಇಂಪ್ಯಾಕ್ಟ್ ಆಗಿತ್ತು 2020ರಲ್ಲಿ. ಅದರ ನಂತರದಲ್ಲಿ ನೀವು ನೋಡೋಕೋದ್ರೆ ಅಷ್ಟು ಜಾಸ್ತಿಯಾಗಿ ಇಂಪ್ಯಾಕ್ಟ್ ಆಗಿಲ್ಲ. ಅದರಲ್ಲಿ ಕೂಡ 2021ರಲ್ಲಿ ಏನಿಲ್ಲ, 2021. ಸೊ ಇದರಲ್ಲಿ ಎರಡನೇ ವೇವ್ ಬಂದಿರುವಂಥದ್ದು, ಎರಡನೇ ವೇವ್ನಲ್ಲಿ ಅಷ್ಟು ಜಾಸ್ತಿಯಾಗಿ ಇಂಪ್ಯಾಕ್ಟ್ ಕಾಣಲ್ಲ ಅಂತೇಳಿ ನೋಡ್ಬೋದು. ಅದೇ ರೀತಿಯಲ್ಲಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಅನ್ನು ನೋಡ್ತಾ ಇದ್ರೆ, ಎರಡನೇದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಅಂದ್ರೆ ಏನು. ಸೊ ಹಾಗಾದರೆ ಅನುಭೋಗಿಗಳು ಏನಿದಾರಲ್ಲ, ಅನುಭೋಗಿಗಳು ಈ ಸರಕುಗಳ ಮೇಲೆ ತಮ್ಮ ಒಂದು ಕಾನ್ಫಿಡೆನ್ಸನ್ನು ಹೊಂದಿದಾರಾ ಇಲ್ವಾ. ಓಕೆ, ಸೊ ಮುಂದಿನ ಏನಾದರೂ ಎಕ್ಸ್ಪೆಕ್ಟೇಷನನ್ನು ಹೊಂದಿದಾರ. ಸೊ ಈಗಿನ ಪರಿಸ್ಥಿತಿ ಹೀಗಿದೆ, ಮುಂದೆ ಏನಾಗ್ಬೋದು, ಇದನ್ನು ತಗೊಳ್ಳ ಬೇಡವಾ, ಈ ಬಗ್ಗೆ ಏನಿರುತ್ತೆ ಅವರು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕಾದ್ರೆ. ಸೊ ಅದನ್ನು ನಂಬುತ್ತಾರ ಅಂತಲೂ ನೋಡೋದಕ್ಕೆ ಹೋದರೆ ಅದರ ಆಧಾರದ ಮೇಲೆ ಏನು ಮಾಡ್ತಿದ್ದಾರೆ. ಸೊ ಈಗಿನ ಸಿಚುವೇಶನ್ ಏನಿದೆ, ಕಾನ್ಫಿಡೆನ್ಸ್ ಬಹಳ ಕಡಿಮೆ ಇರೋದನ್ನು ಕಾಣ್ತೀರಾ. ಮುಂದೆ ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ, ಮುಂದೆ ಹೆಚ್ಚಾಗ್ಬೋದು. ಅಗೇನ್ ಇದು ಯಾರು ಡಾಟಾ ಕೊಟ್ಟಿದ್ದಾರೆ, RBIನವರಿಗೆ ಕೊಟ್ಟಿರುವಂಥ ಅಥವಾ RBI ಎಸ್ಟಿಮೇಟ್ ಮಾಡಿರುವಂಥ ಡಾಟಾ. ಸೊ ಮುಂದಿನೊಂದು ಜಾಸ್ತಿ ಆಗುತ್ತೆ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅಥವಾ ನಾವು ಜಾಸ್ತಿ ಮಾಡೋದನ್ನ ಎಕ್ಸ್ಪೆಕ್ಟೇಷನನ್ನು ಹೊಂದಿದ್ದೀವಿ. ಆದರೆ ಈಗ ಸದ್ಯದಲ್ಲಿ ನೀವು ನೋಡೋದಕ್ಕೆ ಹೋದರೆ ಸೊ ಈಗ ಕನ್ಸ್ಯೂಮರ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ಕ್ಯಾಪಿಟಲ್ ಫಾರ್ಮೇಷನ್ ನೋಡೋದಕ್ಕಾದ್ರೆ ಬಂಡವಾಳ ಎಷ್ಟು ರೆಡಿ ಮಾಡ್ತಾ ಇದ್ವಿ, ಅಥವಾ ಬಂಡವಾಳದ ಮೂಲಕ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ಸೊ ಇಲ್ಲಿಯೂ ಕೂಡ ನಾವೇನು ನೋಡ್ತೀವಿ, ಇಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಸೊ ಡಿಕ್ರೀಸ್ ಆಗಿರೋದನ್ನು ಕಾಣ್ತೀವಿ. ಯಾವ ಸಂದರ್ಭದಲ್ಲಿ, ನಮ್ಮ ಮೊದಲನೇ ವೇವ್, ಕೋವಿಡ್-19ನ ಮೊದಲನೇ ವೇವ್ನಲ್ಲಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಎರಡನೇ ವೇವ್ನಲ್ಲಿ ಆಗಿರ್ಬೋದು. ಎರಡು ಸಂದರ್ಭದಲ್ಲಿ ಈ ಥರ ಬದಲಾವಣೆ ಆಗಿರೋದನ್ನು ನೋಡ್ತೀರ. ಸೊ ಅದು ನಮಗೆ ಕ್ಯಾಪಿಟಲ್ ಫಾರ್ಮೇಷನ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಇನ್ವೆಸ್ಟರ್ ಸೆಂಟಿಮೆಂಟನ್ನು ನೋಡ್ತಿದ್ದೀರಾ. ಇನ್ವೆಸ್ಟರ್ ಸೆಂಟಿಮೆಂಟ್ ಅಂದಾಗೇನು, ಇಲ್ಲಿ ಯಾರು ಬಂಡವಾಳವನ್ನು ಹೂಡ್ತಾನೋ ಅವನು ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ರೀತಿಯ ಸಿದ್ಧ ವಸ್ತುಗಳನ್ನು ರೆಡಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಕ್ಕೆ ಬರ್ತಾನ ಇಲ್ವಾ ಅಂತೇಳಿ. ಇದನ್ನು ನೀವು ನೋಡೋದಕ್ಕೋದ್ರೆ ಇಲ್ಲೇನಾಗಿದೆ, ಇನ್ವೆಸ್ಟ್ಮೆಂಟಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಥವಾ ಇನ್ವೆಸ್ಟರ್ಸು ಮುಂದೆ ಬರ್ತಾ ಇದ್ದಾರೆ ಅನ್ನೋದು ಮೀನಿಂಗ್. ಸೊ ಇಲ್ಲೇನಾಗುತ್ತೆ, ಯಾವುದಾದರೂ ಒಂದು ಎಕಾನಮಿ ಅಥವಾ ಅರ್ಥವ್ಯವಸ್ಥೆ ಏನಾದರೂ ಲಾಸಲ್ಲಿ ಇದೆ ಅಂತಂದಾಗ ಇದನ್ನು ನೆನಪಿಟ್ಕೊಳ್ಳಿ. ಲಾಸಲ್ಲಿ ಇದ್ದಾಗ ಅಥವಾ ಅವುಗಳ ಶೇರ್ಗಳು ಪೂರ್ತಿಯಾಗಿ ಡೌನ್ ಆಗಿದ್ದಾಗ ಇನ್ವೆಸ್ಟರ್ಸ್ ಮುಂದೆ ಬರ್ತಾರೆ. ಯಾಕೆಂತಂದರೆ ಅವ್ರಿಗೆ ಗೊತ್ತಿದೆ ಮುಂದೆ ಇದು ಇಂಪ್ರೂವ್ ಆಗೇ ಆಗುತ್ತೆ, ಆವಾಗ ನಮ್ಗೆ ಏನಾಗುತ್ತೆ, ಲಾಭ ಜಾಸ್ತಿ ಬರುತ್ತೆ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಕೂಡ ನಮಗೆ ಇನ್ವೆಸ್ಟರು ಜಾಸ್ತಿಯಾಗಿ ಬರೋದನ್ನು ನೋಡ್ತೀರಾ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಟ್ ಮಾಡಬೇಕಾಗಿರೋದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾನ್ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ನೋಡೋದಕ್ಕೋದ್ರೆ, ಅಂದರೆ ಹಣಕಾಸು ವಲಯಗಳನ್ನ ಬಿಟ್ಟು ಬೇರೆ ಕಡೆ ನೀವು ನೋಡೋದಕ್ಕೋದ್ರೆ ಯಾವ ರೀತಿಯಲ್ಲಿ ನಮಗೆ ಇಲ್ಲಿ ಲಾಭದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡ್ತಾ ಇದ್ದಾರೆ. ಲಾಭದಲ್ಲಿ ಬದಲಾವಣೆಗಳನ್ನು ನೀವು ನೋಡೋದಕ್ಕೋದ್ರೆ ಅಗೇನ್ ಫಸ್ಟ್ ವೇವ್ನಲ್ಲಿ ನಮಗೆ ಭಾಳ ಜಾಸ್ತಿ ಲಾಸಸ್ ಆಗಿತ್ತು, ಎರಡನೇ ವೇವ್ನಲ್ಲಿ ಸ್ವಲ್ಪ ಮಟ್ಟಿಗೆ ಲಾಸಸ್ ಆಗಿದೆ ಅಂತ ನೋಡ್ತೀವಿ. ಸೊ ಇವುಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಮರ್ಚೆಂಡೈಸ್ ಟ್ರೇಡ್ನ ಬಗ್ಗೆ ಹೇಳ್ತಾಯಿದ್ದಾರೆ. ಮರ್ಚೆಂಡೈಸ್ ಟ್ರೇಡ್ ಅಂತ ಏನು, ಸೊ ಟೋಟಲ್ ಆಗಿ ನಮ್ಮಲ್ಲಿ ಯಾವ ರೀತಿಯ ಬೇರೆ ಬೇರೆ ಸರಕುಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತೆ, ಅಥವಾ ಬೇರೆ ದೇಶದಿಂದ ನಾವು ತಗೋತೀವಿ,
ಅಂದರೆ ಆಮದು ಮತ್ತು ರಫ್ತುಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಒಂದು ಟ್ರೇಡ್ ಬ್ಯಾಲೆನ್ಸ್ ಅಥವಾ ಬ್ಯಾಲೆನ್ಸ್ ಆಫ್ ಟ್ರೇಡನ್ನು ನೀವು ನೋಡೋದಕ್ಕೆ ಹೋದರೆ ಇಲ್ಲೇನು ಕಾಣುತ್ತೆ. ಸೊ ಇಂಪೋರ್ಟ್ಸ್ಗಳು ಮೊದಲು ಇಲ್ಲಿ, ಸೊ ಇದು ಲಾಕ್ಡೌನ್ನ ಪೀರಿಯಡ್ ನೋಡಿ. ಸೊ ಇದನ್ನು ಮೊದಲು ಕೂಡ ನಾನು ಭಾಳ ಸಲ ಹೇಳಿದ್ದೆ. ಲಾಕ್ಡೌನ್ನ ಪೀರಿಯಡ್ನಲ್ಲಿ ನಾವು ಬಹಳ ವರ್ಷದಲ್ಲಿ ಕಾಣದಿರುವಂಥ ಒಂದು ಅಪರೂಪದ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದ್ದು ಏನಪ್ಪ ಅಂತಂದರೆ ಅದು, ಸೊ ಅಲ್ಲಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಆಗಿತ್ತು. ಈ ಕರೆಂಟ್ ಅಕೌಂಟ್ ಸರ್ಪ್ಲಸ್ನ ಒಳಗಡೆ ಕೂಡ ಟ್ರೇಡ್ ಸರ್ಪ್ಲಸ್ ಆಗಿತ್ತು. ವ್ಯವಹಾರ ಹೆಚ್ಚುವರಿ. ಈಗ ಕ್ವಶನ್ ಬರುತ್ತೆ, ಹಾಗಾದರೆ ಈ ವ್ಯವಹಾರ ಹೆಚ್ಚುವರಿ ಅಂದರೆ ಏನು ಸರ್ ಅಂತೇಳಲ್ವಾ. ಸೊ ಆವಾಗ ಏನನ್ನ ಹೇಳ್ಬೋದು ಅಂತಂದರೆ, ನಾವು ಎಷ್ಟನ್ನು ರಫ್ತು ಮಾಡ್ತಾ ಇದ್ದೇವೋ ಅದಕ್ಕಿಂತ ಕಡಿಮೆ ಮೌಲ್ಯದ ವಸ್ತುಗಳನ್ನು ಆಮದು ಮಾಡ್ಕೋತಿದ್ದೀವಿ. ಈಗ ರಫ್ತನ್ನು 100 ರೂಪಾಯಿ ಮೌಲ್ಯದನ್ನು ನಾವು ಮಾಡ್ತಾ ಇದ್ವಿ ಅಂತಂದರೆ 80 ರೂಪಾಯಿ ಮೌಲ್ಯದ್ದು ಮಾತ್ರ ನಾವು ಆಮದು ಮಾಡ್ಕೋತಿದ್ದೀವಿ. ಆವಾಗ ಏನಾಗುತ್ತೆ, 20 ರೂಪಾಯಿ ಫಾರಿನ್ ಕರೆನ್ಸಿ, ಬೇರೆ ದೇಶದ ಕರೆನ್ಸಿ ನಮ್ಮ ಹತ್ರನೇ ಉಳಿಯುತ್ತೆ. ಓಕೆ, ಸೊ ಅದು ಅಂದರೆ ಒಂದು ದೇಶಕ್ಕೆ ಅದು ಅಡ್ವಾಂಟೇಜಸ್, ಒಂದು ಅರ್ಥವ್ಯವಸ್ಥೆಗೆ ಅದು ಅಡ್ವಾಂಟೇಜಸ್. ನಾವು ಹೆಚ್ಚನ್ನು ರಫ್ತು ಮಾಡಿ ಕಡಿಮೆ ಆಮದು ಮಾಡಿಕೊಂಡ್ರೆ ಅದು ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಆದರೆ ನಮ್ಮಲ್ಲಿ ನಾರ್ಮಲ್ ಆಗಿ ಏನಿರಲಿಲ್ಲ, ಟ್ರೇಡಲ್ಲಿ ಡೆಫಿಸಿಟಲ್ಲಿ ಇರ್ತಿದ್ವಿ, ಟ್ರೇಡ್ನಲ್ಲಿ ಕೊರತೆ ಇದ್ವಿ, ವ್ಯವಹಾರ ಕೊರತೆಯಲ್ಲಿ ಇರ್ತಿದ್ವಿ. ಅಂದರೆ ನಾವು ಎಷ್ಟನ್ನು ರಫ್ತು ಮಾಡ್ತೀವೋ ಅದಕ್ಕಿಂತ ಕಡಿಮೆ ಆಮದನ್ನು ಮಾಡ್ಕೊತೀವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಆಗುತ್ತೆ, ಅಥವಾ ಸೊ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ, ಅಥವಾ ರೀಸೆಂಟ್ ಪಾಸ್ಟಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ, ಸೊ ಈ ಟ್ರೇಡ್ ಸರ್ಪ್ಲಸ್ ಕಂಡಿರೋದು ನಮಗೆ ಲಾಕ್ಡೌನ್ ಪೀರಿಯಡಲ್ಲಿ. ಯಾಕೆ ಲಾಕ್ಡೌನ್ ಪೀರಿಯಡಲ್ಲಿ ನಮಗೆ ಕಾಣುತ್ತೆ ಅಂತಂದಾಗ ನಾವೇನು ಮಾಡ್ತೀವಿ, ನಾವು ಇಂಪೋರ್ಟನ್ನು ಭಾಳ ಜಾಸ್ತಿ ಮಾಡಿಲ್ಲ. ಇಂಪೋರ್ಟ್ ನಾರ್ಮಲ್ ಆಗಿ ಮೊದಲಿನಷ್ಟೇ ಇದೆ, ಎಕ್ಸ್ಪೋರ್ಟ್ ಮೊದಲಿನಷ್ಟೇ ಇದೆ. ಆದರೆ ಇಂಪೋರ್ಟ್ ಏನಾಗ್ಬಿಟ್ಟಿದೆ, ಇಂಪೋರ್ಟ್ ಸಡನ್ ಆಗಿ ಡಿಕ್ರೀಸ್ ಆಗಿದೆ. ಇಂಪೋರ್ಟ್ ಏನು ಮಾಡ್ಕೋತಿದ್ವಲ್ಲ ಅದನ್ನು ಸಡನ್ ಆಗಿ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ನಮಗಲ್ಲಿ ಟ್ರೇಡ್ ಸರ್ಪ್ಲಸ್ ಕಂಡಿತ್ತು ಅಂತ ಹೇಳಿದೆ. ಸೊ ಅದನ್ನು ಈ ಗ್ರಾಫ್ನ ಮೂಲಕ ಕೂಡ ನೋಡ್ಬೋದು. ಹಾಗೆ ನಂತರದಲ್ಲಿ ನಿಮ್ಗೆ ಎಲ್ಲಿಯೂ ಕೂಡ ಟ್ರೇಡ್ ಸರ್ಪ್ಲಸ್ ಕಾಣಲ್ಲ. ಸೊ ಅಲ್ಲೆಲ್ಲ ಕಡೆಗಳಲ್ಲಿ ನೆಕ್ಸ್ಟ್ ಎಲ್ಲ ಕಡೆಗಳಲ್ಲಿ ನಾವೇನಿದ್ವಿ, ಡೆಫಿಸಿಟಲ್ಲಿ ಇದ್ದೀವಿ. ಓಕೆ, ಕೊರತೆಯಲ್ಲಿ. ಸೊ ನೆಕ್ಸ್ಟ್ ಎಲ್ಲ ಕಡೆ ಕೊರತೆಯಲ್ಲಿ ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿಯಲ್ಲಿ ನಾವೇನು ನೋಡ್ತಾ ಇದ್ವಿ, ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಸರ್ವಿಸಸ್ ಅಥವಾ ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ ಅಂತೇಳಿ ಕರಿತೀವಿ. ಸೊ ಇದನ್ನು ನಾವು ನೋಡೋದಕ್ಕೋದ್ರೆ ಇಲ್ಲೇನು ಮಾಡ್ತಿದ್ವಿ, ಇಲ್ಲಿ ಸೊ ಇನ್ವಿಸಿಬಲ್ಸಲ್ಲಿ ನಾವು ಜಾಸ್ತಿ ಆಗ್ತಿರೋದು ಕಾಣುತ್ತೆ. ಸೊ ಏನು ಇಲ್ಲಿ ನಮಗೇನಾಗುತ್ತೆ, ಸೆಕೆಂಡ್ ವೇವ್ ಬಂದ ನಂತರ ಸ್ವಲ್ಪ ಮಟ್ಟಿಗೆ ಮತ್ತೆ ಸೊ ಚೇಂಜಸ್ ಆಗಿದೆ, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿರುವುದು ಕಾಣುತ್ತೆ. ಸೊ ಮೊದಲಿನಷ್ಟು ಸೊ ಇನ್ಕ್ರೀಸ್ ಏನು ಟ್ರೆಂಡ್ ಇತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ರಪ್ಷನ್ ಕಾಣುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಸರ್ವಿಸಸ್ ಅಥವಾ ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ನ ಒಳಗಡೆ ಅಗೋಚರ ಶಿಲ್ಕಿನಲ್ಲಿ ಯಾವ ರೀತಿಯ ಬದಲಾವಣೆ ಕಾಣುತ್ತೆ. ಅದೇ ರೀತಿಯಲ್ಲಿ ಓವರಾಲ್ ಆಗಿ ಕರೆಂಟ್ ಅಕೌಂಟ್ನ ಬ್ಯಾಲೆನ್ಸನ್ನು ನೋಡೋದಕ್ಕೋದ್ರೆ, ಓಕೆ, ಓವರಾಲ್ ಆಗಿ ಕರೆಂಟ್ ಅಕೌಂಟ್ ಅಂದಾಗ ಕರೆಂಟ್ ಅಕೌಂಟ್ನ ಒಳಗಡೆ ಏನೇನಿರುತ್ತೆ, ಸೊ ಈ ಚಾಲ್ತಿ ಖಾತೆಯ ಒಳಗಡೆ ಇರುತ್ತೆ ನಮಗೆ ಬ್ಯಾಲೆನ್ಸ್ ಆಫ್ ಟ್ರೇಡ್, ಅಂದರೆ ಬೇರೆ ಬೇರೆ ಸರಕುಗಳನ್ನು ತಗೊಂಡಿರೋದು ಅಥವಾ ವಾಪಸ್ ಕೊಟ್ಟಿರೋದು. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್, ಅಗೋಚರ ಶುಲ್ಕ ಅಂದರೆ ಸರ್ವಿಸ್ಗಳನ್ನು ತಗೊಂಡಿರೋದು ಅಥವಾ ಕೊಟ್ಟಿರೋದು. ಅದೇ ರೀತಿಯಲ್ಲಿ ನೇರವಾಗಿ ಹಣ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತೇಳಿ ಕರಿತೀವಿ, ಅಥವಾ ನೆಟ್ ರಿಮಿಟನ್ಸ್ ಅಂತೇಳಿ ಕರಿತೀವಿ. ಸೊ ಈ ಮೂರನ್ನು ಸೇರಿಸಿದ್ರೆ ನಾವು ಕರೆಂಟ್ ಅಕೌಂಟ್, ಚಾಲ್ತಿ ಖಾತೆ ಅಂತ ಹೇಳ್ತೀವಿ. ಆ ಚಾಲ್ತಿ ಖಾತೆಯ ಒಳಗಡೆ ನಮ್ಗೆ ಏನು ಬದಲಾವಣೆ ಕಂಡಿದೆ ಅಂತೇಳಿ ನೋಡ್ತಾ ಇದ್ರು. ಸೊ ಇದನ್ನು ನೀವೇನಾದರೂ ನೋಡೋಕೋದ್ರೆ ಇಲ್ಲಿ ಬ್ಯಾಲೆನ್ಸ್ ಏನಿದೆ, ಸೊ ಇದು ನೆಗೆಟಿವಲ್ಲೇ ಇರೋದು ಕಾಣುತ್ತೆ. ಓಕೆ, ನೆಗೆಟಿವ್. ಸೊ ಆ್ಯಸ್ ಆಫ್ ನಾವು ಈಗ ಸದ್ಯದಲ್ಲಿ ಕೂಡ ನೆಗೆಟಿವಲ್ಲಿದೆ. ಮಧ್ಯದಲ್ಲಿ ನಮಗೇನಾಗಿತ್ತು, 21-22ರ Q1 ಜಾಸ್ತಿ ಆಗತ್ತೆ ಅಂತೇಳಿ ಹೇಳಿದರು. ಓಕೆ, 21-22ರ Q1. ಸೊ ಅಲ್ಲಿ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಲಾಕ್ಡೌನ್ನ ಪೀರಿಯಡಲ್ಲಿ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಸರ್ಪ್ಲಸ್ ಇದೆ. ಇದು ಎರಡು ಸಂದರ್ಭದಲ್ಲಿ ಸರ್ಪ್ಲಸ್ ಕಾಣೋದು ನೋಡ್ಕೊಳ್ಳಿ. ಇದು ಎರಡು ಸಂದರ್ಭದಲ್ಲಿ ಸರ್ಪ್ಲಸ್ ಕಾಣಿದೆ. ಓವರಾಲ್ ಮತ್ತೆ ಬೇರೆ ಸಂದರ್ಭದಲ್ಲಿ ಅಥವಾ ಈಗಿನ ಸಿಚುವೇಷನ್ನಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ನಾವು ಮತ್ತೆ ಇಲ್ಲಿಯೂ ಕೂಡ ಕೊರತೆಯಲ್ಲಿದ್ದೀವಿ, ಡೆಪಿಸಿಟ್ನ ಒಳಗಡೆ ಇದೆ. ಸೊ ಇದು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್. ಸೊ ಇವೆಲ್ಲವನ್ನು ಹೇಳಬೇಕಾದ್ರೆ ಸೊ ಕೆಲವೊಂದು ಟರ್ಮಿನಾಲಜಿಗಳನ್ನು ಅಥವಾ ಹೊಸ ಹೊಸ ಹೆಸರುಗಳನ್ನು ಹೇಳ್ತಾ ಇರ್ತಾರೆ. ಅದರಲ್ಲಿ ಒಂದು ಹೆಸರು ಹಳೆಯ ಒಂದು ಎಕನಾಮಿಕ್ ಸರ್ವೆ, ಅಂದರೆ 2020-21 ಎಕನಾಮಿಕ್ ಸರ್ವೆ ಅಂತಿಲ್ಲ, ಅದರಲ್ಲಿ ಕೊಟ್ಟಿರುವಂಥದ್ದೇ ಬಾರ್ಬೆಲ್ ಸ್ಟ್ರಾಟಜಿ ಅಂತ ಕರಿತೀವಿ. ಈ ಬಾರ್ಬೆಲ್ ಸ್ಟ್ರಾಟಜಿಯನ್ನು ಸೊ ಹೇಳೋದಕ್ಕಿಂತ ಮೊದಲು ನಿನ್ನೆ ಒಂದನ್ನು ಡಿಸ್ಕಸ್ ಮಾಡಿದ್ವಲ್ಲ ಹಿಂದಿನ ಒಂದು ಫ್ರೀ ಪೇಸ್ನಲ್ಲಿ. ಸೊ ಅಲ್ಲಿ ಏನನ್ನ ಡಿಸ್ಕಸ್ ಮಾಡಿದ್ವಿ, ಟ್ರೆಡಿಷ್ನಲ್ ವಾಟರ್ಫಾಲ್ ಅಪ್ರೋಚ್ ಅಂತೇಳಿ ಹೇಳ್ತೀವಿ. ಸೊ ಈ ಟ್ರೆಡಿಷ್ನಲ್ ವಾಟರ್ಫಾಲ್ ಅಪ್ರೋಚ್ ಅಂತಂದ್ರೆ ಏನು, ಯಾವುದಾದ್ರೂ ಒಂದು ಯೋಜನೆಯನ್ನು, ಸ್ಕೀಮನ್ನು ತರಬೇಕು ಅಂತಂದರೆ ನೀವೇನು ಮಾಡ್ತೀರಾ, ಮೊದಲು ಆ ಸ್ಕೀಮ್ ಯಾವುದು ಏನು ಎಲ್ಲ ತಿಳ್ಕೊಂಡು ನಂತರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಜಾರಿಗೆ ತರೋದು. ಈಗ ನಾವು ಬಾರ್ಬೆಲ್ ಸ್ಟ್ರಾಟಜಿ ಅಂತಂದಾಗ ನೀವೇನು ಮಾಡ್ತಾಯಿಲ್ಲ, ನೀವು ಈ ಥರ ಮಾಡ್ತಾರೆ, ಎಲ್ಲದೂ ನನಗೆ ಗೊತ್ತಿರಬೇಕು ಆದ್ರೆ ಮಾತ್ರ ನಾನು ಇದನ್ನು ಜಾರಿಗೆ ತರ್ತೀನಿ, ಆ ಥರ ಇಲ್ಲ. ಇಲ್ಲಿ ಮೊದಲು ಏನು ಮಾಡ್ತೀರಾ, ಜಾರಿಗೆ ತರ್ತೀರಾ. ಆ ಜಾರಿಗೆ ತರೋದು ಏನು ಮಾಡ್ತೀರಾ ಅಂತಂದರೆ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಮಾಡ್ತೀರಾ. ಸೊ ಏನಿದು ವರ್ಸ್ಟ್ ಕೇಸ್ ಸಿನಾರಿಯೋ ಅಂದರೆ, ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಂದರೆ ಸೊ ನಿಮಗೆ ಪೂರ್ತಿಯಾಗಿ ಈ ಥರ ಆಗಬಹುದು ಅಂತೇಳಿ ಒಂದು ಫುಲ್ ನೆಗೆಟಿವ್ ಆದಂಥ ಕಾನ್ಸೆಪ್ಟ್, ಅಷ್ಟು ಕೆಳಗಡೆ ಹೋಗ್ಬೋದಪ್ಪ ಇದು ಅಂತೇಳಿ ಮಾಡ್ತೀರ ಫಸ್ಟ್.
ಈ ವರ್ಸ್ಟ್ ಕೇಸ್ ಸಿನಾರಿಯೋಗೆ ನೀವು ಪ್ರಿಪೇರ್ ಮಾಡಿಕೊಂಡು ನಂತರ ಏನು ಮಾಡ್ತೀರಾ, ಸೊ ಲೂಪನ್ನು, ಫೀಡ್ಬ್ಯಾಕ್ ಲೂಪನ್ನು ಯೂಸ್ ಮಾಡ್ತೀರಾ. ಈ ಫೀಡ್ಬ್ಯಾಕ್ ಲೂಪನ್ನು ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, ಇಟ್ರೇಟಿವ್ ಮೆಥಡ್ ಅಂತಲೇ ಕರಿತೀವಿ ಅಥವಾ ಅಜೈಲ್ ರೆಸ್ಪಾನ್ಸ್ ಅಂತಲೇ ಕರಿತೀವಿ. ಅದನ್ನ ಅಜೈಲ್ ರೆಸ್ಪಾನ್ಸ್ ಅಥವಾ ಇಟ್ರೇಟಿವ್ ಮೆಥಡ್ ಅಂತಂದ್ರೆ ಏನು, ಸೊ ನೋಡೋದು, ಓಕೆ ಈ ಒಂದು ಸ್ಕೀಮನ್ನು ನಾನು ಮಾಡಿದ್ದೆ, ಈ ವರ್ಸ್ಟ್ ಕೇಸಿಗೆ ಮಾಡಿದ್ದೆ, ಆ ಸ್ಕೀಮನ್ನು ನಾನು ಮಾಡಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದೆ, ಜಾರಿಗೆ ತಂದೆ, ಅದರಿಂದ ಈ ಥರ ಪ್ರಾಬ್ಲಮ್ಗಳು ಬಂತು, ಅದನ್ನು ನಾನು ಮತ್ತೆ ಏನು ಮಾಡ್ತೀನಿ, ಸೊ ಅದನ್ನು ಸಾಲ್ವ್ ಮಾಡ್ತೀನಿ, ಮತ್ತೆ ತರ್ತೀನಿ, ಮತ್ತೆ ಏನೋ ಒಂದಿಷ್ಟು ಪ್ರಾಬ್ಲಮ್ ಬರುತ್ತೆ, ಅದನ್ನು ಮತ್ತೆ ಸಾಲ್ವ್ ಮಾಡ್ತೀನಿ, ಮತ್ತೆ ತರ್ತೀನಿ. ಈ ಥರ ನಾವೇನು ಮಾಡ್ತೀವಿ, ಸೊ ಚೇಂಜಸನ್ನು ಮಾಡ್ತಾ ಹೋಗ್ತೀವಿ. ಅಥವಾ ಅಜೈಲ್ ರೆಸ್ಪಾನ್ಸ್ ಅಂದ್ರೆ ಏನು, ಸೊ ಪ್ರತಿ ದಿನದಲ್ಲಿ ಕೂಡ ಇದರಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತದೆ, ಆ ಸಂದರ್ಭದಲ್ಲಿ ಕೂಡ ನಾನೇನಿರಬೇಕು, ಫ್ಲೆಕ್ಸಿಬಲ್ ಆಗಿ ಇದರ ಒಳಗಡೆ ಒಂದಿಷ್ಟು ರೆಸ್ಪಾನ್ಸನ್ನು ಕೊಡೋದಕ್ಕೆ ಆಗಿರಬೇಕು ಅಥವಾ ಬದಲಾವಣೆಗಳನ್ನು ಮಾಡೋದಕ್ಕೆ ಆಗಿರಬೇಕು ಅಂತ. ಸೊ ಆ ರೀತಿಯ ಒಂದು ಬಾರ್ಬೆಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ದೀವಿ. ಬಾರ್ಬೆಲ್ ಸ್ಟ್ರಾಟಜಿ ಅಂದ್ರೇನು, ಬಾರ್ಬೆಲ್ ಸ್ಟ್ರಾಟಜಿ ಅಂತಂದಾಗ ವರ್ಸ್ಟ್ ಕೇಸ್ ಸಿನಾರಿಯೋವನ್ನು ಅಥವಾ ಈ ರೀತಿಯ ಋಣಾತ್ಮಕವಾದಂಥ ಬಹಳ ಬಹಳ ಋಣಾತ್ಮಕವಾಗಿ ಚಿಂತನೆ ಮಾಡಬೇಕು ನೀವು. ಆ ಋಣಾತ್ಮಕವಾಗಿ ಚಿಂತನೆ ಮಾಡಿಕೊಂಡು ಅದರಿಂದ ನಿಮ್ಗೆ ಏನು ಬರುತ್ತೆ, ಒಂದು ಯೋಜನೆ ಬರುತ್ತೆ. ಆ ಋಣಾತ್ಮಕವಾಗಿ ಚಿಂತನೆ ಮಾಡಿ ಏನು ಯೋಜನೆ ಬರುತ್ತೋ ಆ ಯೋಜನೆಯಿಂದ ನೀವು ಜಾರಿಗೆ ತಂದ ನಂತರ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಗಳು ಕಾಣುತ್ತೆ, ಅಲ್ಲಿ ಮತ್ತೆ ಅದನ್ನು ಏನು ಮಾಡ್ತೀವಿ, ಚೇಂಜಸ್ ಮಾಡ್ತೀರಾ. ಸೊ ಈ ಥರ ಓಕೆ. ಸೊ ಇದು ಬಾರ್ಬೆಲ್ ಸ್ಟ್ರಾಟಜಿ ಅಂತಂದ್ರೆ ಬಾರ್ಬೆಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಬಾರ್ಬೆಲ್ ಸ್ಟ್ರಾಟಜಿ ಕೋವಿಡ್-19 ಸಂದರ್ಭದಲ್ಲಿ ಅಂತಂದರೆ, ಸೊ ನೀವು ಏನಾದರೂ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ ಅಂತಂದರೆ ಹಲವಾರು ಜೀವಗಳು ತಮ್ಮ ಜೀವವನ್ನು ಕಳ್ಕೊತೇವೆ. ಸೊ ಈ ಜೀವವನ್ನು ಕಳೆಯೋದ್ರ ಬದಲಾಗಿ ನೀವೇನು ಮಾಡ್ತೀರಾ, ಎಲ್ಲರ ಜೀವ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಸ್ಕೀಮನ್ನು ತರ್ತಿದ್ರೆ, ಆ ಸ್ಕೀಮ್ ಏನು ಮಾಡುತ್ತೆ, ಎಲ್ಲರ ಜೀವವನ್ನು ಉಳಿಸೋದಕ್ಕೆ ಟ್ರೈ ಮಾಡುತ್ತೆ. ನಂತರದಲ್ಲಿ ನೋಡ್ತೀವಿ, ಓಕೆ ಎಲ್ಲರಿಗೂ ಬಂದಿಲ್ಲ, ಸ್ವಲ್ಪ ಜನಕ್ಕೆ ಬಂದಿದೆ, ಅಥವಾ ಅದರಲ್ಲಿ ನಾವೇನು ಮಾಡ್ಬೋದು, ಕಟ್ ಡೌನ್ ಮಾಡ್ಕೋತ ಬರ್ಬೋದು ಅಂತ. ಸೊ ಇದು ಬಾರ್ಬೆಲ್ ಸ್ಟ್ರಾಟಜಿ. ಮೊದಲು ಲಾಸ್ಟ್ದನ್ನು ಥಿಂಕ್ ಮಾಡೋದು, ಓಕೆ, ಅಥವಾ ಮೊದಲು ಏನು ಮಾಡೋದು, ಅತಿ ವರ್ಸ್ಟ್ ಕೇಸನ್ನು ಥಿಂಕ್ ಮಾಡೋದು, ಅದರ ಆಧಾರದ ಮೇಲೆ ಯೋಜನೆಯನ್ನು ರೆಡಿ ಮಾಡೋದು, ಆನಂತರ ಆ ಯೋಜನೆಯಲ್ಲಿ ನಾವೇನು ಮಾಡೋದು, ಚೇಂಜಸ್ಗಳನ್ನು ಮಾಡ್ತಾ ಹೋಗೋದು. ಸೊ ಈ ಥರ ಚೇಂಜಸ್ಗಳನ್ನು, ಈ ಥರ ಯೋಜನೆಗಳನ್ನು ತಂದಾಗ ಮತ್ತೊಂದು ಪ್ರಾಬ್ಲಮ್ ಕೂಡ ಕಾಣುತ್ತೆ. ಏನು ಪ್ರಾಬ್ಲಮ್ ಅಂತಂದರೆ, ನಮ್ಮಲ್ಲಿ ವಲ್ನರೇಬಲ್ ಸೆಕ್ಷನ್ ಏನಿದ್ರು ಅಥವಾ ಸೀಮಾಂತರು ಅಥವಾ ನೀವೇನು ಕರಿಬೋದು ಹಿಂದುಳಿದ ವರ್ಗದವರು, ಅದು ಸಾಮಾಜಿಕವಾಗಿ ಆಗಿರಬಹುದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಈ ರೀತಿಯಾಗಿ ಹಿಂದುಳಿದ ವರ್ಗ ಏನಿರ್ತಮ್ಮ, ಇವರಿಗೆ ಪ್ರಾಬ್ಲಮ್ ಜಾಸ್ತಿ ಫೇಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅವರು ಜಾಸ್ತಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್ಗಳಿದೆ ಅಂತಂದಾಗ ಆವಾಗ ಅವ್ರಿಗೆ ನಾವೇನು ಮಾಡಬೇಕು, ವಲ್ನರೇಬಲ್ ಸೆಕ್ಷನ್ಗೆ ಸೇಫ್ಟಿ ನೆಟ್ಟನ್ನು ಕೂಡ ಕೊಡಬೇಕು. ಏನಿದು ಸೇಫ್ಟಿ ನೆಟ್ ಅಂತಂದಾಗ, ಸೊ ಯಾವುದಾದ್ರೂ ಒಂದು ಯೋಜನೆಗಳು ಬರ್ತಾ ಇದೆ ಅಥವಾ ಯಾವುದಾದ್ರೂ ಒಂದು ಯೋಜನೆಗಳನ್ನು ತರ್ತಾ ಇದೆ ಅಂದರೆ, ಯಾರಿಗಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಪರಿಣಾಮ ಉಂಟಾಗತ್ತಂದರೆ ಅವರಿಗೆ ನಾವು ಕುಷನನ್ನು ಕೊಡೋದು, ಅವರ ಸಲುವಾಗಿ ಕೆಲವೊಂದು ಯೋಜನೆಗಳನ್ನು ತರೋದು. ಓಕೆ, ಅವರಿಗೆ ಯಾವುದೇ ರೀತಿಯಲ್ಲಿ ಇದು ಪ್ರಾಬ್ಲಮ್ ಆಗದೇ ಇರೋ ಥರ ನೋಡ್ಕೊಳ್ಳೋದು, ಅದನ್ನು ಸೇಫ್ಟಿ ನೆಟ್ ಅಂತೇಳಿ ಕರಿತಿದ್ರು. ಓಕೆ, ಸೊ ಇಲ್ಲಿ ಹೆಸರು ಅಥವಾ ಸ್ಪೆಲ್ಲಿಂಗ್ ಸ್ವಲ್ಪ ಮಟ್ಟಿಗೆ ರಾಂಗ್ ಆಗಿದೆ, ಬಟ್ ಅದರದ್ದು ಸೇಫ್ಟಿ ನೆಟ್ಸ್ ಅಂತೇಳಿ ಕರಿತಾರೆ. ಸೊ ಆ ಕಾರಣಕ್ಕೆ ನಿಮ್ಗೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು, ಬಾರ್ಬೆಲ್ ಸ್ಟ್ರಾಟಜಿ ಅಂದರೆ ಏನು ಅಂತ ಗೊತ್ತಿರಬೇಕು, ಸೇಫ್ಟಿ ನೆಟ್ ಅಂದರೆ ಏನು ಗೊತ್ತಿರಬೇಕು, ಅಜೈಲ್ ರೆಸ್ಪಾನ್ಸಸ್ ಅಂದರೆ ಏನನ್ನ ಮಾತಾಡ್ತಿದ್ದಾರೆ. ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ನೋಡ್ತೀವಿ, ಹಾಗಾದರೆ ಈ ಸೇಫ್ಟಿ ನೆಟ್ ಮೆಷರ್ಸ್ ಅಂತೇಳಿ ನಾವು ತಗೊಂಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳ್ತಿದ್ರಲ್ವಾ, ಇದು ಯಾವ್ಯಾವುದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ನೀವೇನು ನೋಡ್ತೀರಾ, ಮೊದಲನೇದಾಗಿ ಸೊ ಎಲ್ಲೆಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ಹಣ ವರ್ಗಾವಣೆಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಜನ್ಧನ್ ಅಕೌಂಟಲ್ಲಿ ಯಾರ್ಯಾರು ಮಹಿಳೆಯರು ಸೊ ತಮ್ಮ ಅಕೌಂಟನ್ನು ಹೋಲ್ಡ್ ಮಾಡಿದ್ರು ಅವ್ರಿಗೆ ಪ್ರತಿ ತಿಂಗಳಿಗೆ 500 ರೂಪಾಯಿ ಅಂತೆ 3 ತಿಂಗಳುಗಳ ಕಾಲ, ಅಂದರೆ ಟೋಟಲ್ ಆಗಿ 1,500 ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದರಿಂದ ಅವರ ಆದಾಯ ಜಾಸ್ತಿ ಆಗುತ್ತೆ, ಅಥವಾ ಆ ಸಂದರ್ಭದಲ್ಲಿ ಅವ್ರಿಗೇನಾದರೂ ಬೇರೆ ಬೇರೆ ಫುಡ್ ಗ್ರೇನ್ಸ್ಗಳು ಬೇಕಾಗುತ್ತೆ ಅಥವಾ ಎಸೆನ್ಷಿಯಲ್ ಕಮೋಡಿಟೀಸ್ ಬೇಕಾಗುತ್ತೆ, ಅಗತ್ಯ ವಸ್ತುಗಳು ಬೇಕಾಗತ್ತಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ, ವಿಡೋಸ್ ಅಂದರೆ ವಿಧವೆಯರಾಗಿರ್ಬೋದು, ದಿವ್ಯಾಂಗರಾಗಿರ್ಬೋದು, ಅಥವಾ ವಿಕಲಚೇತನರು ಅಂತ ಹೇಳ್ಬೋದು, ಅಥವಾ ಸ್ಪೆಷಲಿ ಏಬಲ್ಡ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ಎಲ್ಡರ್ಲಿ, ಓಕೆ 60 ವಯಸ್ಸಿಗಿಂತ ಮೇಲ್ಪಟ್ಟವರಾಗಿರ್ಬೋದು, ಇವರಿಗೂ ಕೂಡ 1,000 ರೂಪಾಯಿಯನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಒಂದು ರೀತಿಯಲ್ಲಿ ಪಿಂಚಣಿಯ ರೀತಿಯಲ್ಲಿ. ಸೊ ಇದು ಕೂಡ ಏನು ಮಾಡುತ್ತೆ, ಸೊ ಅವರ ಆದಾಯವನ್ನು ಜಾಸ್ತಿ ಮಾಡೋದು, ಆದಾಯ ಇಲ್ಲದೇ ಇರುವವರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅದೇ ರೀತಿಯಲ್ಲಿ ಮತ್ತೊಂದು ನೋಡ್ತೀವಿ, PM ಕಿಸಾನ್ ಅಂತೇಳಿ. PM ಕಿಸಾನ್ ಅಂತಂದಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕರಿತೀವಿ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಏನು ಮಾಡ್ತಾರೆ, ಟೋಟಲ್ ಆಗಿ 6,000 ರೂಪಾಯಿಯನ್ನು ಒಂದು ವರ್ಷದಲ್ಲಿ ಒಬ್ಬ ರೈತನಿಗೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇನ್ನು 6,000 ರೂಪಾಯಿನ 3 ಕಂತಿನಲ್ಲಿ ಕೊಡ್ತಾರೆ, 2,000 ರೂಪಾಯಿಗಿಂತ 3 ಕಂತುಗಳು. ಇನ್ನು ಕರ್ನಾಟಕದ ಒಳಗಡೆ ಇದ್ರ ಜೊತೆಯಲ್ಲೇ ಎಡಿಷನ್ ಮಾಡ್ಕೊಂಡಿದ್ದಾರೆ, ಮತ್ತೆ 4,000 ಎಕ್ಸ್ಟ್ರಾ, ಟೋಟಲ್ ಆಗಿ 10,000 ಕೊಡ್ತಾರೆ. ಓಕೆ, ಸೊ 2,000 ಕಂತುಗಳು. ಓಕೆ, ಪ್ರತಿ ಕಂತಲ್ಲಿ 2,000 ಅಂತೆ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು 3 ಕಂತುಗಳನ್ನು ಕೊಡುತ್ತೆ, ಸ್ಟೇಟ್ ಗೌರ್ಮೆಂಟ್ದು 2 ಕಂತು ಕರ್ನಾಟಕದಲ್ಲಿ ಆದರೆ. ಸೊ ಅದನ್ನು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಳಗಡೆ ನೋಡ್ಬೋದು, PM ಕಿಸಾನ್ ಅಂತ.
ನೆಕ್ಸ್ಟು ಆಹಾರದ ಭದ್ರತೆಯ ಕುರಿತು ಮಾತಾಡೋದಾದರೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬೇರೆ ಬೇರೆ ಸ್ಕೀಮ್ಗಳು ಬಂದಿದೆ. ಸೊ ಅದರಲ್ಲಿ ಏನು ನೋಡ್ತೀರಾ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅಂತೇಳಿ ಕರಿತಾರೆ. ಸೊ ಇಲ್ಲೇನು ಮಾಡಿದ್ದೀವಿ, ಸೊ ಇಲ್ಲಿ ಇವರಿಗೆ ಭಾಳಷ್ಟು ಜನಕ್ಕೆ ಅಥವಾ ಸೊ ಆರ್ಥಿಕವಾಗಿ ಹಿಂದುಳಿದವರಿಗೆ ಆಹಾರ ಸಿಗ್ತಾ ಇರಲಿಲ್ಲ, ಅಂಥವರಿಗೆ ಆಹಾರವನ್ನು ಸೊ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದು ಕೂಡ ನೀವು ಏನು ಮಾಡ್ತಿದ್ದೀರಾ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಂಡರ್ನಲ್ಲಿ ಯಾರ್ಯಾರು ಫಲಾನುಭವಿಗಳಿದೆಯೋ ಅವರಿಗೆ ಪ್ರತಿ 5 kg, ಪ್ರತಿ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ 5 kg ಅಂತೆ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಅದು ಕೂಡ ಏನು ನಾರ್ಮಲ್ ಆಗಿ ಎಷ್ಟು ಕೊಡ್ತಿದ್ರು ಅದರ ಮೇಲೆ 5, ನಾರ್ಮಲ್ ಆಗಿ 5 ಕೊಡ್ತಿದ್ರು ಅದರ ಮೇಲೆ 5 ಅಂದರೆ 10 kg ಒಬ್ಬರಿಗೆ. ಸೊ ಈ ಥರ ನಾವೇನು ಮಾಡ್ತೀವಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಒಳಗಡೆ ಏನು ಮಾಡಿದಿರಾ, ಸೊ ಪ್ರತಿಯೊಬ್ಬರು ಈಗ ಏನು ಮಾಡ್ತಿದ್ದಾರೆ, ಈಗ ಸೊ ಲಾಕ್ಡೌನಿಂದ ಅವರೇನಾದರೂ ಕೆಲಸಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರಿಗೂ ಕೂಡ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತಂದರೆ. ಅದೇ ರೀತಿಯಲ್ಲಿ ನೆಕ್ಸ್ಟು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋ ಯೋಜನೆಯನ್ನು ಕೂಡ ಮಾಡ್ತೀರಾ. ನೇಷನ್ ಒನ್ ರೇಷನ್ ಕಾರ್ಡ್ ಅಂತಂದರೆ ಇದು ಕೂಡ PDS ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದು. ನೀವು ದೇಶದ ನಾಗರಿಕರಾಗಿದ್ದು ನೀವು ದೇಶದ ಯಾವುದೇ ಮೂಲೆಯಲ್ಲಿ ಸೊ ಒಂದು ರೇಷನ್ ಕಾರ್ಡನ್ನು ಹೋಲ್ಡ್ ಮಾಡಿದ್ರೂ ಕೂಡ ನೀವು ಬೇರೆ ಯಾವುದೇ ಮೂಲೆಗೆ ಹೋದರೂ ಕೆಲಸದ ಸಲುವಾಗಿ ಬೇರೆ ಯಾವುದೇ ಒಂದು ದೇಶಕ್ಕೆ ಆ ದೇಶದ ಒಳಗಡೆ ಎಲ್ಲಿ ಬೇರೆ ಕಡೆ ಹೋದ್ರೂ ಕೂಡ ನೀವೇನು ಮಾಡ್ಬೋದು, ಆ ರೇಷನ್ ಕಾರ್ಡನ್ನು ಯೂಸ್ ಮಾಡಿ ಅಲ್ಲಿಯ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ನಮ್ಮಲ್ಲಿ ಏನಂತ ಕರಿತೀವಿ ಫೇರ್ ಪ್ರೈಸ್ ಇಂಡೆಕ್ಸ್, ಫೇರ್ ಪ್ರೈಸ್ ಶಾಪ್ಸ್ ಅಂತೇಳಿ ಕರಿತೀವಿ, ನ್ಯಾಯಬೆಲೆ ಅಂಗಡಿಗಳು. ಸೊ ಇಲ್ಲಿ ನಾವೇನು ಮಾಡ್ಬೋದು, ಸೊ ಆ ಒಂದು ರೇಷನನ್ನು ಪಡಿಬೋದು, ಪಡಿತರವನ್ನು ಪಡ್ಕೊಳ್ಬೋದು ಅಂತೇಳಿ. ಸೊ ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ನ ಒಳಗಡೆ. ಅದೇ ರೀತಿಯಲ್ಲಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಏನು ಮಾಡ್ತಾರೆ, ಸೊ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ಗಳನ್ನು LPG ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡುವಂಥ ಯೋಜನೆಗಳು. ಸೊ ಈ ಥರ ನಾವೇನು ಮಾಡ್ತೀವಿ, ಬೇರೆ ಬೇರೆ ಯೋಜನೆಗಳು ಆಹಾರದ ಭದ್ರತೆಯ ಕುರಿತಾಗಿ ಮಾತಾಡೋದನ್ನು ಕೂಡ ನೋಡ್ತೀವಿ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀವಿ. ಉದ್ಯೋಗವನ್ನು ನೀಡುವ ಕುರಿತಾಗಿ ಯಾವ ಯಾವ ಯೋಜನೆಗಳಿದೆ. ಉದ್ಯೋಗವನ್ನು ನೀಡುವ ಕುರಿತಾಗಿ ನಾವೇನು ನೋಡ್ತೀವಿ, ಒಂದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ರೋಜ್ಗಾರ್ ಯೋಜನಾ ಅಂತ ನೋಡ್ತೀವಿ. ಸೊ ಅಗೇನ್ ಇದನ್ನು ಕೂಡ ನಾವು ನಾರ್ಮಲ್ ಆಗಿ ಅಥವಾ ಮೈಗ್ರೆಂಟ್ ವರ್ಕರ್ಸ್ ಅಲ್ಲಿ ವಲಸೆ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಂತಂದಾಗ 6 ಬೇರೆ ಬೇರೆ ರಾಜ್ಯಗಳನ್ನು ಹೇಳ್ತಾರೆ, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್. ಸೊ ಇಲ್ಲಿ ಎಂಪ್ಲಾಯ್ಮೆಂಟನ್ನು ಜಾಸ್ತಿ ಕ್ರಿಯೇಟ್ ಮಾಡೋದಕ್ಕೆ, ಉದ್ಯೋಗವನ್ನು ಜಾಸ್ತಿಯಾಗಿ ಕ್ರಿಯೇಟ್ ಮಾಡೋದಕ್ಕೆ ಸೊ ಈ ಒಂದು ಯೋಜನೆ ಫೋಕಸ್ ಮಾಡುತ್ತೆ, ಇದು ಒಂದು. ಸೊ ಅದೇ ರೀತಿಯಲ್ಲಿ MG ನರೇಗಾ ಸ್ಕೀಮನ್ನು ನೋಡ್ತೀವಿ. MG ನರೇಗಾ ಅಂತಂದಾಗ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರಿತೀವಿ ಅಥವಾ ಆ್ಯಕ್ಟ್. ಸೊ ಈ ಒಂದು ಆ್ಯಕ್ಟ್ನ ಅಂಡರ್ಲಿ ನಾವೇನು ಮಾಡ್ತೀವಿ, ಈ ಸ್ಕೀಮನ್ನು ಅಥವಾ ಸೊ ಹಳ್ಳಿಯಲ್ಲಿ ಕೂಡ ಸೊ ಅಥವಾ ರೂರಲ್ ಏರಿಯಾದಲ್ಲಿ ಎಲ್ಲೇ ಬೇಕಾದ್ರೂ ಆಗಿರಲಿ, ಸೊ ಅಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಸೊ ಮಿನಿಮಮ್ 100 ದಿನಗಳಾದ್ರೂ ಕೆಲಸವನ್ನು ಕೊಡಿಸ್ಬೇಕು ಒಂದು ವರ್ಷದಲ್ಲಿ. ಸೊ ಮಿನಿಮಮ್ 100 ದಿನ ಮಿನಿಮಮ್ ವೇಜನ್ನು ಅಥವಾ ಸೊ ಒಂದು ಕನಿಷ್ಠ ಸಂಬಳವನ್ನು, ವೇತನವನ್ನು ಅವರು ಪಡೆಯುವ ರೀತಿಯಲ್ಲಿ ಸೊ ಅವ್ರಿಗೇನು ಮಾಡಬೇಕು, ಸೊ ಈ ಕೆಲಸವನ್ನು ಕೊಡೋದಕ್ಕೆ ಆಗಬೇಕು ಅಂತೇಳಿ ಇದು ಮಾಡ್ತೀವಿ. ಸೊ ಅಗೇನ್ MG ನರೇಗಾ ಸ್ಕೀಮ್ನಲ್ಲಿ ನಂತರದಲ್ಲಿ ಏನು ಮಾಡ್ತಾರೆ, 20 ರೂಪಾಯಿ ಇನ್ಕ್ರೀಸ್ ಕೂಡ ಮಾಡ್ತಾರೆ. ಓಕೆ, ಅದನ್ನು ಕೂಡ ಒಂದು ಬದಲಾವಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತಾರೆ, ಡೈಲಿ ವೇಜ್ನ ರೇಟ್ನಲ್ಲಿ 20% 20 ರೂಪಾಯಿಯನ್ನು ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ನಾರ್ಮಲ್ ಆಗಿ ಪ್ರಾವಿಡೆಂಟ್ ಫಂಡ್ ಅಥವಾ ಭವಿಷ್ಯ ನಿಧಿಯಲ್ಲಿ ಏನು ಮಾಡ್ತಿದ್ರು, ಸೊ ಮೊದಲು 15%ನಷ್ಟನ್ನು ಕಟ್ ಮಾಡ್ತಾಯಿದ್ರು. ಸೊ ಈಗ ಇದನ್ನೇನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ, 12%. ಓಕೆ, ಸೊ ಅಗೇನ್ 10% ಕೂಡ ಮಾಡಿದ್ರು ಅಂತೇಳಿ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, 15,000ಕ್ಕಿಂತ ಯಾರಾದರೂ ಜಾಸ್ತಿಯಾಗಿ ಅರ್ನ್ ಮಾಡ್ತಿದ್ದಾರೆ ಅಥವಾ 15,000ಕ್ಕಿಂತ ಕಡಿಮೆ ಅರ್ನ್ ಮಾಡ್ತಿದ್ದಾರೆ ಅಂತಂದಾಗ ಅವರಿಗೆ ಸರ್ಕಾರ ಜಾಸ್ತಿಯಾಗಿ ಬೆನಿಫಿಟ್ಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದೆ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಥವಾ EPFನ ಒಳಗಡೆ ಅದನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ, ಇದರ ಒಳಗಡೆ ಕೂಡ ನಾವೇನು ಮಾಡ್ತಿದ್ವಿ, ಭಾರತದ ಒಳಗಡೆ ಉದ್ಯೋಗವನ್ನು ಹೆಚ್ಚೆಚ್ಚು ಡೆವಲಪ್ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ಇಲ್ಲಿ ಯಾರನ್ನು ಯೂಸ್ ಮಾಡ್ತಿದ್ವಿ, EPFOವನ್ನು ಯೂಸ್ ಮಾಡ್ತೀವಿ ಅಗೇನ್. ಓಕೆ, ಸೊ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆಫೀಸಿಂಗ್. ಸೊ ಇದನ್ನು ಯೂಸ್ ಮಾಡಿಕೊಂಡೆ ಇವೆಲ್ಲವುಗಳನ್ನ ಸೊ ಟ್ರೈ ಮಾಡ್ತಾಯಿದ್ವಿ. ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ. ಓಕೆ, ಸೊ ಇದನ್ನು ಕೂಡ ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಹೌಸಿಂಗ್ಗೆ ಸಂಬಂಧಪಟ್ಟಾಗಿ, ವಸತಿ ಯೋಜನೆಗೆ ಸಂಬಂಧಪಟ್ಟಾಗಿ 2 ಇಂಪಾರ್ಟೆಂಟ್ ಆದಂಥ ಯೋಜನೆಗಳನ್ನು ನೋಡ್ತೀರಾ. 2 ಕೂಡ ಹೆಸರು ಸೇಮು, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಒಂದು ಗ್ರಾಮೀಣ ಪ್ರದೇಶಕ್ಕೆ, ಇನ್ನೊಂದು ಅರ್ಬನ್ ಏರಿಯಾಗೆ. ಸೊ 2 ಪ್ರದೇಶದಲ್ಲಿ ನಾವೇನು ಮಾಡಿದ್ವಿ, ಹೌಸಿಂಗ್ಗೆ ಸಂಬಂಧಪಟ್ಟಾಗೆ ಸೊ ಭಾಳಷ್ಟು ಮನೆಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಅಗೇನ್ ಸೊ ಭಾಳ ಜನಕ್ಕೆ ಈ ಥರದ ಡಾಟಾಗಳು ಇಂಪಾರ್ಟೆಂಟ್ ಅಂತೇಳಿ ಅನಿಸ್ಬೋದು, ಬಟ್ ಎಲ್ಲ ಡಾಟಾಗಳನ್ನು ನೀವು ಅಂಕಿಅಂಶಗಳನ್ನು ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ. ಆ ಕಾರಣಕ್ಕಾಗಿ ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಎಲ್ಲ ಸ್ಕೀಮ್ಗಳಿದೆ, ಆ ಸ್ಕೀಮ್ ಯಾವುದಕ್ಕೆ ಕನೆಕ್ಟೆಡ್ ಆಗಿದೆ ಅಂತೇಳಿ ನೋಡ್ಕೊಳ್ಳಿ.
ನಂತರದಲ್ಲಿ ನೀವು ಏನು ಮಾಡ್ತೀರಾ, ನಂತರದಲ್ಲಿ ಈ ಸ್ಕೀಮ್ಗಳನ್ನು ಯಾವ ಯಾವ ಮಿನಿಸ್ಟ್ರಿ ತಂದಿದೆ ಅಂತ ಕೂಡ ನೋಡ್ಕೋಬೇಕು ನೆಕ್ಸ್ಟ್. ಅಗೇನ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ಬೇರೆ ಬೇರೆ ಸ್ಕೀಮ್ಗಳ ಹೆಸರನ್ನು ಹೇಳ್ತಾ ಹೋಗ್ತಿರ್ತೀನಿ, ಅಥವಾ ಅದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ನಂತರದಲ್ಲಿ ನೀವು ಈ ಸಚಿವಾಲಯಗಳನ್ನು ಕೂಡ ನೋಡ್ಕೋತಾ ಹೋಗ್ಬೇಕು. ಅಗೇನ್ ನೀವು ಡೀಟೇಲ್ ಆಗಿ ಅದನ್ನು ಸ್ಟಡಿ ಮಾಡ್ತೀರಾ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿನ ನೀವು ನೋಡೋದಕ್ಕೋದ್ರೆ ಇಲ್ಲಿ ಏನು ಕಾಣುತ್ತೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ನೋಡ್ತೀರಾ. ಇಲ್ಲಿ ಏನು ಮಾಡ್ತೀವಿ, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಏನು ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ನಮ್ಮ ಉದ್ಯೋಗವನ್ನು, ಸ್ವಯಂ ಉದ್ಯೋಗವನ್ನು ನಾವೇ ಕ್ರಿಯೇಟ್ ಮಾಡೋದಕ್ಕೆ ಆದರೆ ಅಂತ ಅಂತ ಒಂದು ಯೋಜನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಸ್ಕಿಲ್ಲಿಂಗ್ ಮತ್ತು ಅಪ್ ಸ್ಕಿಲ್ಲಿಂಗ್. ಅಗೇನ್ ಮೀನಿಂಗ್ ಏನು, ಸ್ಕಿಲ್ಲಿಂಗ್ ಅಂತಂದಾಗ ಮೊದಲು ನನಗೆ ಏನು ಕೌಶಲ್ಯಗಳಿಲ್ಲ, ಈಗ ಕೌಶಲ್ಯವನ್ನು ಡೆವಲಪ್ ಮಾಡೋದು. ಅಪ್ ಸ್ಕಿಲ್ಲಿಂಗ್ ಅಂತಂದಾಗ ಮೊದಲಿರುವ ಕೌಶಲ್ಯವನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದು, ಅಥವಾ ಮೊದಲಿರೋ ಕೌಶಲ್ಯವನ್ನು ಬಿಟ್ಟು ಹೊಸ ಕೌಶಲ್ಯ ಅದನ್ನೇನಾದರೂ ನಾವು ಮಾಡಿದ್ರೆ ಅದನ್ನು ರೀಸ್ಕಿಲ್ಲಿಂಗ್ ಅಂತ ಕರಿತೀವಿ. ಓಕೆ, ಮೊದಲಿರುವಂಥ ಕೌಶಲ್ಯವನ್ನು ಬಿಟ್ಟು ಹೊಸ ಕೌಶಲ್ಯವನ್ನು ತೆಗೆದುಕೊಂಡ್ರೆ ಅವಾಗ ಅದನ್ನು ರೀಸ್ಕಿಲ್ಲಿಂಗ್. ಇವುಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಓಕೆ, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಅಥವಾ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ PMKVY ಅಂತೇಳಿ ಕರಿತಾರೆ. ಅದು ಕೂಡ ನಮಗೇನಾಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಯೋಜನೆ. ನೆಕ್ಸ್ಟು ನಾವು ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ನೋಡಿದ್ರೆ, MSME ಸೆಕ್ಟರ್ಗೆ ನೋಡಿದ್ರೆ, ಅಲ್ಲೇನು ಮಾಡಿದ್ವಿ, RBI ಏನು ಮಾಡ್ತು, ಯಾವುದಾದ್ರೂ ಈ ಥರ MSMEಗಳು ಲೋನನ್ನು ತಗೊಂಡಿದೆ ಅಂತಂದರೆ ಅವರಿಗೆ ಮೊರಟೋರಿಯಂ ಪೀರಿಯಡನ್ನು 6 ತಿಂಗಳುಗಳ ಕಾಲ ನಮಗೆ ಏನು ಮಾಡಿ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಮೀನಿಂಗ್ ಏನು, ಲೋನನ್ನು ತಗೊಂಡಿದ್ದೀರಾ ನೀವು ಒಂದು MSMEಯನ್ನು ನಡೆಸ್ತಿದ್ರೆ, ಈ MSME ಲೋನನ್ನು ತಗೊಂಡಿದ್ದೆ ಬ್ಯಾಂಕಿಂದ. ಈ ಬ್ಯಾಂಕಿಂದ ಲೋನ್ ತಗೊಂಡಾಗ ನಿಮಗೆ ಪ್ರತಿ ತಿಂಗಳು ಇಂಟ್ರೆಸ್ಟನ್ನು, ಬಡ್ಡಿಯನ್ನು ಕಟ್ತಾ ಇರಬೇಕಾಗುತ್ತೆ. ಈಗೇನೇನು ಗೊತ್ತಿದೆ ನಮಗೆ, ಈಗ ಈ MSMEದವರು ಕೂಡ ಬಿಕ್ಕಟ್ಟಿನಲ್ಲಿದ್ದಾರೆ ಅಂತೇಳಿ ಗೊತ್ತಿದೆ. ಆ ಕಾರಣಕ್ಕಾಗಿ ನೆಕ್ಸ್ಟ್ 6 ತಿಂಗಳುಗಳು ಏನಿಲ್ಲ, 6 ತಿಂಗಳುಗಳು ಇಂಟ್ರೆಸ್ಟ್ ಫ್ರೀ ಆಗಿರುತ್ತೆ, ಅಥವಾ ನೀವು ಈ ತಗೊಂಡಿರುವಂಥ ಲೋನ್ನ ಮೇಲೆ ಬಡ್ಡಿಯನ್ನು ಕಟ್ಟಬೇಕು ಅಂತೇಳಿ ಇರಲ್ಲ. ಅದನ್ನ ಮೊರಟೋರಿಯಂ ಪೀರಿಯಡ್ ಅಂತೇಳಿ ಕರಿತೀವಿ. 6 ಮಂತ್ ಮೊರಟೋರಿಯಂ ಪೀರಿಯಡ್. ಆ ಟೈಮಲ್ಲಿ ನೀವು ಇಂಟ್ರೆಸ್ಟನ್ನು ಕಟ್ಟಬೇಕು ಅಂತೇಳಿ ಇಲ್ಲ. ಅದನ್ನು RBI ಏನು ಮಾಡ್ತು, RBI ಇದನ್ನು ಕೂಡ ಹೇಳ್ತು. ಅಗೇನ್ ಆತ್ಮನಿರ್ಭರ್ ಭಾರತದ ಒಳಗಡೆ ಕೂಡ ನಿಂತಿರು. ಅದೇ ರೀತಿಯಲ್ಲಿ MSMEಯ ಡಿಫಾಲ್ಟ್ ಲೋನ್ ಏನಾದರೂ ಇದ್ದರೆ, ಅಂದರೆ MSME ಏನಾದರೂ ಒಂದು ಲೋನನ್ನು ತಗೊಂಡಿದೆ, ಓಕೆ, ಯಾವುದೋ ಬ್ಯಾಂಕಿಂದ ಲೋನನ್ನು ತಗೊಂಡಿದೆ, ಈ ಲೋನ್ ಏನಾದರೂ ನಾನ್ ಪರ್ಫಾರ್ಮಿಂಗ್ ಲೋನ್ ಆಗಿ ಕನ್ವರ್ಟ್ ಆಗ್ತಿದೆ, NPA ಆಗಿ ಕನ್ವರ್ಟ್ ಆಗ್ತಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದು. ರೀಸ್ಟ್ರಕ್ಚರಿಂಗ್ ಅಂತಂದರೆ ಏನು, ಅದರ ಟರ್ಮನ್ನು ವಿಸ್ತರಣೆ ಮಾಡೋದಾಗಿರ್ಬೋದು, ಅಥವಾ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಮೊದಲು ಏನು ಮಾಡಿದ್ರೆ 2017ರಲ್ಲಿ ಲೋನನ್ನು ತಗೊಂಡಿದ್ರೆ 2022 ಅಂದರೆ 5 ವರ್ಷದಲ್ಲಿ ತೀರಿಸಬೇಕಿತ್ತು. ಈಗ ನಿಮಗೇನಾಗಿದೆ, 21-22ರಲ್ಲಿ ಫುಲ್ ಕ್ರೈಸಿಸ್ ಆಗಿದೆ. ಈ ಕ್ರೈಸಿಸ್ ಅಥವಾ ಬಿಕ್ಕಟ್ಟಿನ ಸಂದರ್ಭದಿಂದಾಗಿ ನಿಮ್ಗೆ ಲಾಸ್ ಆಗಿದೆ, ನಿಮಗೆ ದುಡ್ಡನ್ನು ತೀರಿಸೋದಕ್ಕೆ ಆಗ್ತಾಯಿಲ್ಲ. ಈಗ ನಿಮಗೆ ಆಗಿರುವಂಥ ಈ ಸಂಕಷ್ಟವನ್ನು ಮನಗಂಡು ಬ್ಯಾಂಕ್ಗಳು ಅಥವಾ RBI ಏನನ್ನು ಹೇಳ್ತಾ ಇದೆ ಅಂತಂದರೆ, ಈ 2022 ಏನಿತ್ತಲ್ಲ ಇದನ್ನು ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕ್ಕೊಂಡು, ಅಥವಾ ಲಾಸ್ಟ್ ಟರ್ಮ್ ಏನಿತ್ತಲ್ಲ ಅಥವಾ ಲಾಸ್ಟ್ ಮೆಚುರಿಟಿ ಪೀರಿಯಡ್ ಏನಿತ್ತಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ಇದನ್ನು ನಾವಿಲ್ಲಿ ನೋಡ್ತೀವಿ. ಆ ರೀತಿಯ ರೀಸ್ಟ್ರಕ್ಚರಿಂಗನ್ನು ಕೂಡ ನೋಡ್ತೀವಿ. ಹಾಗೆ ರೀಸ್ಟ್ರಕ್ಚರಿಂಗ್ಗೆ ಸಂಬಂಧಪಟ್ಟಾಗ ನಾವು ಏನು ನೋಡ್ತೀವಿ, ಒಂದು ಕಮಿಟಿಯನ್ನು ಕೂಡ ನೋಡ್ತೀವಿ, KV ಕಾಮತ್ ಕಮಿಟಿ ಅಂತೇಳಿ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ MSMEದವ್ರಿಗೆ ಅಕಸ್ಮಾತಾಗಿ ಏನಾದರೂ ಕ್ರೆಡಿಟ್ ಸಾಲವನ್ನು ತಗೋತಾರೆ, ನೆಕ್ಸ್ಟ್ ಮತ್ತೆ ಅವ್ರಿಗೆ ಸಾಲ ಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಆ ಸಾಲಕ್ಕೆ ಗ್ಯಾರಂಟಿಯನ್ನು ಗವರ್ಮೆಂಟ್ನ ಸೈಡಿಂದ ಕೊಡೋಣ ಅಂತೇಳಿ ಒಂದು ಸ್ಕೀಮನ್ನು ತರ್ತಾರೆ. ಅದನ್ನು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಕೊಡ್ತೀವಿ. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು, ಗವರ್ಮೆಂಟ್ ಡೈರೆಕ್ಟಾಗಿ MSMEಗೆ ಯಾವುದೇ ರೀತಿಯ ಲೋನನ್ನು ಕೊಡ್ತಾ ಇಲ್ಲ ಇಲ್ಲಿ. ಆದರೆ ಅದರ ಬದಲಾಗಿ MSMEಗೆ ಏನು ಮಾಡ್ತಿದ್ದಾರೆ, ಅವರು ಬ್ಯಾಂಕ್ಗಳಿಂದ ತಗೊಳ್ಳುವಂಥ ಲೋನ್ಗೆ, ಸಾಲಕ್ಕೆ ಗವರ್ಮೆಂಟು ಗ್ಯಾರಂಟಿ ಕೊಡ್ತಾ ಇದೆ. ಅಕಸ್ಮಾತಾಗಿ ಅವರು ಕೊಟ್ಟಿಲ್ಲ ಅಂದರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ ಅಂತೇಳಿ ಅಷ್ಟೇ, ಪೂರ್ತಿ ಪ್ರಮಾಣದಲ್ಲಿ ಕೊಡಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ ಅಷ್ಟೇ. ಇದು ನಮಗೇನಾಗುತ್ತೆ, ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಥವಾ ECLGS ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಫಾರ್ MSMEs ಅಂತೇಳಿ ಕರಿತೀವಿ. ಇದು ಕೂಡ ಅದೇ ರೀತಿಯಲ್ಲಿ. ಇಲ್ಲಿಯೂ ಕೂಡ ನಾವೇನು ಮಾಡ್ತಿದ್ವಿ, ಇಲ್ಲಿ ಕ್ರೆಡಿಟ್ ಗ್ಯಾರಂಟಿಯನ್ನು ಕೊಡ್ತಿದ್ವಿ. ಯಾವುದೇ ರೀತಿಯಲ್ಲಿ ಏನು ಮಾಡ್ತೀವಿ, ಹೊಸ ಸಾಲವನ್ನು ಕೊಡ್ತಾ ಇಲ್ಲ, ಅಥವಾ ಗವರ್ಮೆಂಟ್ ಸಾಲ ಕೊಡ್ತಾ ಇಲ್ಲ MSMEಗೆ. ಅದರ ಬದಲಾಗಿ ಅವ್ರು ತಗೊಳ್ಳುವಂಥ ಸಾಲಕ್ಕೆ ಗವರ್ಮೆಂಟ್ ಏನು ಮಾಡ್ತಿದೆ, ಗ್ಯಾರಂಟಿ ಕೊಡ್ತಾ ಇದೆ ಅಂತ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಸಾಕು. ಇದು MSMEಗೆ ಸಂಬಂಧಪಟ್ಟ ಹಾಗೆ, ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸಾಲದಲ್ಲಿ ಏನೇನು ಬದಲಾವಣೆಗಳಾಗಿದೆ, ಅಥವಾ ಕ್ರೆಡಿಟ್ ಸಿಸ್ಟಮ್ನ ಒಳಗಡೆ, ಅಥವಾ ಮನಿಟರಿ ಮಾರ್ಕೆಟ್ನ ಒಳಗಡೆ, ಮನಿ ಮಾರ್ಕೆಟ್ನ ಒಳಗಡೆ ಏನೇನು ಚೇಂಜಸ್ ಆಗಿದೆ ಅಂತ ನೋಡಿದಾಗ, ಒಂದನೇದಾಗಿ ಏನು ನೋಡಿದ್ವಿ, ಎಲ್ಲಿ ನಾವು ಯಾವ ಒಂದು ಕಂಪನಿಗಳು 1 ಲಕ್ಷದಿಂದ 1 ಕೋಟಿಯ ಒಳಗಡೆ ತಮ್ಮ ಒಂದು, ಓಕೆ, ಅಗೇನ್ ಮೊದಲೇನಿತ್ತು
ಯಾವುದಾದರೂ ಒಂದು ಪರ್ಟಿಕ್ಯುಲರ್ ಆದಂಥ ಕಂಪನಿ 1,00,000ಕ್ಕಿಂತ ಹೆಚ್ಚಿನ ಅಮೌಂಟನ್ನು ಯಾರಿಗಾದರೂ ಸಾಲವನ್ನು ವಾಪಸ್ ಕೊಡಬೇಕು ಅಂತಂದರೆ ಆ ಸಾಲವನ್ನು ಕೊಟ್ಟಂಥವರು ಆ ಕಂಪನಿಯ ಮೇಲೆ ಏನು ಮಾಡಬೇಕಿತ್ತು, ಸೊ ಕಂಪನಿಯ ಮೇಲೆ ಐ ಬಿ ಸಿ ಅಂದರೆ ಏನು, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತೇಳಿ ಕರಿತೀವಿ. IBC ಅಡಿಯಲ್ಲಿ ಅವ್ರು ಏನು ಮಾಡಬೇಕಿತ್ತು, NCLTಗೆ ಅಪ್ರೋಚ್ ಮಾಡ್ಬೋದಿತ್ತು. ಆದರೆ ಈಗ ಏನು ಮಾಡಿದರೆ ಅದರ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ. ಕಾರಣ ಏನು, ಎಲ್ಲ ಕಂಪನಿಗಳು ಲಾಸಲ್ಲಿದೆ ಅಂತೇಳಿ ನಮ್ಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಏನು ಮಾಡ್ತಿದ್ವಿ, ಬರೀ 1,00,000 ತಗೊಂಡು ಅದನ್ನು ವಾಪಸ್ ಕಟ್ಟಿಲ್ಲ ಅಂತಂದರೆ ಅದನ್ನೇನಾದರೂ ನೀವೇನಾದರೂ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲಲ್ಲಿ ಕ್ವಶನ್ ಮಾಡೋದಕ್ಕೆ ಹೋಗ್ಬಿಟ್ರೆ, ಸೊ ಅವಾಗ ಏನಾಗ್ಬಿಡುತ್ತೆ, ಕೇಸಸ್ಗಳು ಜಾಸ್ತಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಬಿಕ್ಕಟ್ಟಿನಲ್ಲಿದ್ದಾರೆ. ಸೊ ಅದರ ಜೊತೆಯಲ್ಲಿ ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು. ಈಗ ಏನು ಇಂಡಸ್ಟ್ರಿ ಇದೆ ಅಥವಾ MSME ಇದೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡ್ತಾರೆ, ಇವರು ಈ ಒಂದು ಲಿಮಿಟನ್ನು 1 ಕೋಟಿಗೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಮಿನಿಮಮ್ ಯಾವುದಾದ್ರೂ ಒಂದು ಕಂಪನಿ 1 ಕೋಟಿಗಿಂತ ಜಾಸ್ತಿ ಸಾಲ ತಗೊಂಡು ಅದನ್ನೇನಾದರೂ ವಾಪಸ್ ಕೊಟ್ಟಿಲ್ಲ ಅಂದರೆ ಆವಾಗ ಸಾಲಗಾರ ಏನು ಮಾಡ್ಬೋದು, ಅದನ್ನು IBCಯಲ್ಲಿ ಪ್ರಶ್ನೆ ಮಾಡ್ಬೋದು, IBCಯ ಮೂಲಕ ಪ್ರಶ್ನೆ ಮಾಡ್ಬೋದು ಅಂತ. ಸೊ ಅದನ್ನು ನಾವು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಟರ್ಮ್ ಲಿಕ್ವಿಡಿಟಿ ಫೆಸಿಲಿಟಿಯನ್ನು ಕೊಡ್ತಾರೆ. ಅಗೇನ್ ಟರ್ಮ್ ಲಿಕ್ವಿಡಿಟಿ ಫೆಸಿಲಿಟಿ ಅಂತಂದಾಗ ಇಲ್ಲೇನಾಗುತ್ತೆ, ಸೊ ಟರ್ಮ್ ಲಿಕ್ವಿಡಿಟಿ ಫೆಸಿಲಿಟಿ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಆಗಿರ್ಬೋದು. ಓಕೆ, ಸೊ ಅಥವಾ ಮತ್ತೊಂದು ಬರುತ್ತೆ ವೇರಿಯಬಲ್ ರೇಟ್ ರೆಪೋ ಆಪರೇಷನ್ಸ್ ಅಂತೇಳಿ ಬರುತ್ತೆ. ಸೊ ಇವೆಲ್ಲವುಗಳನ್ನ ನೀವು ನೋಡೋದಕ್ಕೋದ್ರೆ ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ರೆಪೋ ಆಪರೇಷನ್ ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ದು. ಓಕೆ, ರೆಪೋ ಆಪರೇಷನ್ ಏನು, ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ದು. ಈ ರೆಪೋ ಆಪರೇಷನ್ ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ ಅಂತಂದಾಗ 90 ದಿನಗಳ ಒಳಗಡೆದಾಗಬೇಕು. ಆದರೆ ಈಗೇನು ಮಾಡ್ತಿದ್ರೆ, ಈ 90 ದಿನಗಳಿಗಿಂತ ಜಾಸ್ತಿನೂ ಕೂಡ ರೆಪೋ ರೇಟ್ನ ಅಂಡರಲ್ಲಿ ಲೋನನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ಇವ್ರೇನು ಕರಿತೀವಿ, ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತೇಳಿ ಕರೀತಾರೆ, ಅಥವಾ ಲಾಂಗ್ ಟರ್ಮ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತೇಳಿ ಕರಿತಾ ಇದ್ದಾರೆ, ಅಥವಾ ಟೈಮ್ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತೇಳಿ ಕರಿತಿದ್ದೇವೆ, ಅಥವಾ ವೇರಿಯಬಲ್ ರೇಟ್ ರೆಪೋ ಆಪರೇಷನ್ಸ್ ಅಂತೇಳಿ ಕರಿತಿದ್ದಾರೆ. ಸೊ ಅದು ಮೀನಿಂಗ್ ಇಲ್ಲಿ. ಸೊ ಅದನ್ನು ನೋಡ್ಬೋದು. ಇನ್ನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟಾಗಿ ಕೂಡ ನಾವೇನು ಮಾಡ್ತೀವಿ, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ತರ್ತೀವಿ. ಓಕೆ, ಅಗೇನ್ ಮೀನಿಂಗ್ ಏನು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಕೆಲವೊಂದು ಹಣಕಾಸು ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಫೋಕಸ್ ಮಾಡಿಕೊಂಡು ಅವರೇನಾದರೂ ಸೊ ತಮ್ಮ ಒಂದು ಹಣಕಾಸು ವ್ಯವಸ್ಥೆಯನ್ನು ತೆಗೆದಿದ್ರೆ ಅದು ಬಹಳ ಚಿಕ್ಕದಾದಂಥ ಕೆಲಸಗಳನ್ನು ಮಾಡುತ್ತೆ. ಬ್ಯಾಂಕುಗಳು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಸೊ ಆದರೆ ಇವರೇನು ಮಾಡಿದ್ದಾರೆ, ಸೊ ಇವುಗಳಿಗೆ ಸೊ ಬಹಳ ಚಿಕ್ಕದಾದಂಥ ಕ್ಯಾಪಿಟಲ್ ಇದೆ, ಬಂಡವಾಳ ಭಾಳ ಚಿಕ್ಕದು. ಅವರಿಗೂ ಕೂಡ ನಾವೇನು ಮಾಡ್ಬೋದು, ಸಾಲವನ್ನು ಗ್ಯಾರಂಟಿ ಕೊಡ್ಬೋದು. ಗ್ಯಾರಂಟಿ ಯಾರು ಕೊಡ್ತಾರೆ, ಇಲ್ಲಿ ಗವರ್ಮೆಂಟ್ ಕೊಡ್ತಾರೆ. ಅದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥ ಬದಲಾವಣೆ. ಅದೇ ರೀತಿಯಲ್ಲಿ ಸೊ ನಾವೇನು ನೋಡ್ತೀವಿ, ಪಾರ್ಷಿಯಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಕೂಡ ಕೊಡ್ತಾರೆ 2.0. ಅದು ಯಾರಿಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗೆ, ಹೌಸಿಂಗ್ ಫೈನಾನ್ಸ್ ಕಂಪನಿಗಳಿಗೆ, ಅಥವಾ ನಮ್ಮ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ. ಯಾವಾಗ ಈ ಕಂಪನಿಗಳು ಅಥವಾ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹಣಕಾಸು ಸಂಸ್ಥೆಗಳು MSMEಗೆ ಅಥವಾ ಇಂಡಿವಿಜುವಲ್ಸ್ಗೆ ಸಾಲ ಕೊಡುತ್ತೆ. ಓಕೆ, ವೈಯಕ್ತಿಕವಾಗಿ ಸಾಲ ಆಗಿರ್ಬೋದು, ಅಥವಾ ಈ ರೀತಿಯ ಕಿರು ಉದ್ದಿಮೆಗಳಿಗೆ ಕೊಡುವಂಥ ಸಾಲ ಆಗಿರ್ಬೋದು. ಈ ಸಾಲಗಳ ಮೇಲೆ ಅವ್ರಿಗೆ ಏನು ಮಾಡ್ತೀವಿ, ಪಾರ್ಷಿಯಲ್ ಕ್ರೆಡಿಟ್ ಗ್ಯಾರಂಟಿ ಕೊಡ್ತೀವಿ. ಪಾರ್ಷಿಯಲ್ ಕ್ರೆಡಿಟ್ ಗ್ಯಾರಂಟಿ ಅಂತಂದಾಗೇನು, ಸೊ ಇಲ್ಲಿ ಆ ಸ್ಕೀಮ್ನ ಮೂಲಕ ಅವರೇನಾದರೂ 100 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಗವರ್ಮೆಂಟ್ ಇಲ್ಲಿ ಗ್ಯಾರಂಟಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಕ್ರೆಡಿಟ್ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಕ್ರೆಡಿಟ್ನ ಒಳಗಡೆ ಮತ್ತು ಬೇರೆ ಬೇರೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, MFIಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಸೊ ಇಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ಗೆ ಸಂಬಂಧಪಟ್ಟಾಗಿ ನೋಡ್ತೀವಿ. ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಅಗೇನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಷ್ಟು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ PSL ಅನ್ನು ಮಾಡಬೇಕಾದ್ರೆ 75% ಮಾಡಬೇಕು. ಈಗ ಯಾವುದಾದ್ರೂ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನು ಮಾಡಿದೆ, ನಮ್ಮ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಸೊ ಈ ಒಂದು ಸಾಲವನ್ನು ಕೊಟ್ಟಿದೆ ಅಂತಂದರೆ ಇದನ್ನು, ಈ ಸಾಲ ಏನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದೆಯೋ ಅದನ್ನು ನಾವೇನು ಮಾಡ್ತೀವಿ, ಸೊ ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ಒಳಗಡೆ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ನೋಡ್ಬೋದು. ಓಕೆ, ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಎಮರ್ಜೆನ್ಸಿ ವರ್ಕಿಂಗ್ ಕ್ಯಾಪಿಟಲ್ ಫಂಡಿಂಗ್ ಫಾರ್ ಫಾರ್ಮರ್ಸ್, ಯಾರು ರೈತರಿದ್ದಾರೋ ಅವ್ರಿಗೆ ಏನು ಮಾಡ್ತಿದ್ವಿ, ಸೊ ಎಕ್ಸ್ಟ್ರಾ ಒಂದಿಷ್ಟು ಬಂಡವಾಳವನ್ನು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀರಿ. ಯಾರ್ದ ಮೂಲಕ, ನಬಾರ್ಡ್ನ ಮೂಲಕ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಮೂಲಕ ಎಕ್ಸ್ಟ್ರಾ ದುಡ್ಡನ್ನು ಕೊಡೋದಕ್ಕೆ ಅಥವಾ ಎಕ್ಸ್ಟ್ರಾ ಬಂಡವಾಳವನ್ನು ಕ್ರಿಯೇಟ್ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀರ. ಸೊ ಅದೇ ರೀತಿಯಲ್ಲಿ ನೇಷನ್ ವೈಡ್ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್ ಆಗಿರ್ಬೋದು. ಅಂದರೆ ಏನು ಮಾಡ್ತಿದ್ರೆ, ಎಲ್ಲರಿಗೂ ಸಾಲವನ್ನು ಅಥವಾ ಭಾಳಷ್ಟು ಜನರಿಗೆ ಯಾರಿಗೆ ಸಾಲ ಸಿಗ್ತಾ ಇಲ್ಲೋ ಅವ್ರಿಗೂ ಕೂಡ ಸಾಲ ಸಿಗುವ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡೋದಾಗಿರ್ಬೋದು. ಅಗೇನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಏನು, ಸೊ ಇಲ್ಲಿ ರೈತರಿಗೆ ಕೊಡುವಂಥ ಈ ಕ್ರೆಡಿಟ್ ಕಾರ್ಡ್ ಅಂದರೆ ನಮಗೇನಾಗುತ್ತೆ, ಇಮಿಡಿಯೇಟ್ ಆಗಿ ಬ್ಯಾಂಕ್ನಿಂದ ನಾವು ಯಾವುದೇ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸಾಲ ತಗೊಳ್ಬೋದು ಅಂತೇಳಿ.
ಡೆಬಿಟ್ ಕಾರ್ಡ್ ಅಂದರೆ ನಮ್ಮ ಅಕೌಂಟಲ್ಲಿ ದುಡ್ಡಿತ್ತು ಅದನ್ನು ಕಟ್ ಮಾಡ್ತಾ ಇದ್ವಿ ಅಥವಾ ಅದನ್ನೇ ನಾವು ವಿಡ್ರಾ ಮಾಡ್ತಾ ಇದ್ವಿ. ಇಲ್ಲಿ ಏನು ಮಾಡ್ತಿದ್ವಿ, ಇಲ್ಲಿ ಇಮಿಡಿಯೇಟಾಗಿ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಬ್ಯಾಂಕಿಂದ ಲೋನ್ ತಗೋತಿದ್ವಿ ನಾವು. ಮೊದಲು ನಮ್ಮ ಅಕೌಂಟಲ್ಲಿ ಇಲ್ಲ ಅದು, ಬಟ್ ಆದರೆ ಏನು ಮಾಡ್ತಿದ್ವಿ ನಾವು ಲೋನನ್ನು ತಗೋತೀವಿ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೂಲಕ ಕೂಡ ನಾವು ಆ ಥರ ಏನು ಮಾಡ್ಬೋದು, ಅಪ್ ಟು 2 ಲಕ್ಷ. ಸೊ 2 ಲಕ್ಷದ ತನಕ ಈ ಥರ ಕ್ರೆಡಿಟನ್ನು ತಗೊಳ್ಬೋದು, ಇಮಿಡಿಯೇಟಾಗಿ ಬ್ಯಾಂಕ್ನ ಮೂಲಕ ಲೋನನ್ನು ತಗೋಬೋದು ಅಂತೇಳಿ. ಸೊ ಅದೇ ರೀತಿಯಲ್ಲಿ ಪಿ ಎಮ್ ಸ್ವಾನಿಧಿ ಸ್ಕೀಮನ್ನು ನೋಡ್ತೀರಾ. ಪಿ ಎಮ್ ಸ್ವಾನಿಧಿ ಸ್ಕೀಮ್ ಅಂತಂದಾಗ ಇದು ಬಹಳ ಜಾಸ್ತಿಯಾಗಿ ಸ್ಟ್ರೀಟ್ ವೆಂಡರ್ಸ್ಗೆ ಸಂಬಂಧಪಟ್ಟಾಗಿರೋದು. ಓಕೆ, ಸೊ ಬೀದಿ ಬದಿ ವ್ಯಾಪಾರಿಗಳು ಏನಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಏನಾಗಿದ್ರು, ಬಿಕ್ಕಟ್ಟಿಗೆ ಒಳಗಾಗಿದ್ರು. ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ನಾವೇನು ಮಾಡ್ತೀವಿ, ಪಿ ಎಮ್ ಸ್ವಾನಿಧಿ ಅನ್ನುವಂಥ ಸ್ಕೀಮನ್ನು ತರ್ತೀವಿ. ಸೊ ಇಲ್ಲಿ ಸ್ಟ್ರೀಟ್ ವೆಂಡರ್ಗೆ ನಾವೇನು ಮಾಡ್ತೀವಿ, ಸೊ ಅವರಿಗೆ 10,000 ರೂಪಾಯಿನಷ್ಟನ್ನು ಸಾಲವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಏನಿಲ್ಲ, ಸೊ ಅವುಗಳ ಮೂಲಕ ಕೂಡ ಸ್ವಸಹಾಯ ಸಂಘಗಳು, ಸ್ವಯಂ ಸೇವಾ ಸಂಸ್ಥೆಗಳನ್ನ ಸ್ವಸಹಾಯ ಸಂಘಗಳು ಏನಿಲ್ಲ ಅವುಗಳ ಮೂಲಕನೂ ಕೂಡ ಸೊ ಈ ರೀತಿ ಕ್ರೆಡಿಟನ್ನು ಅಥವಾ ಸೊ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಕ್ರೆಡಿಟ್ಗೆ ಸಂಬಂಧಪಟ್ಟಾಗಿ ಇರುವಂಥ ಹಲವಾರು ಯೋಜನೆಗಳು. ಸೊ ಅದೇ ರೀತಿಯಲ್ಲಿ ನಾವೇನು ನೋಡ್ತೀವಿ, ಮತ್ತೆ ಕ್ರೆಡಿಟ್ಗೆ ಸಂಬಂಧಪಟ್ಟಾಗಿ ನೋಡೋದಕ್ಕೋದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯನ್ನು ನೋಡ್ತೀವಿ. ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಒಳಗಡೆ ನಾವೇನು ಮಾಡ್ತೀವಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ಕರಿತೀವಿ. ಸೊ ಏನೇನು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತಂದಾಗ, ಸೊ ಇಲ್ಲಿ ರೂರಲ್ ಏರಿಯಾದಲ್ಲಿ ಬದುಕ್ತಾ ಇರುವವರು ಅವ್ರಿಗೆ ಏನು ಮಾಡ್ತಿದ್ವಿ, ನಾವು ಒಂದಿಷ್ಟು ಹೊಸ ಹೊಸ ಯೋಜನೆಗಳನ್ನು ಅಥವಾ ಹೊಸ ಹೊಸ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿದ್ವಿ. ಅದು ಕೂಡ ಯಾರಿಗೆ, ಸೊ ಇಂಪಾರ್ಟೆಂಟಾಗಿ ಯಾರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ವಿ ನೋಡಿ, ಪುವರ್ ವುಮೆನ್ ಇಂಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಸೊ ಯಾರು ಬಡ ಮಹಿಳೆಯರದರೋ ಅವರನ್ನು ಸ್ವಸಹಾಯ ಸಂಘದ ಒಳಗಡೆ ತಂದು ಅದರ ಮೂಲಕ ಅವರಿಗೆ ಒಂದಿಷ್ಟು ಸೊ ನಾವೇನು ಮಾಡೋದಕ್ಕಾಗ್ಬೋದು, ಸಾಲವನ್ನು ಕೊಡೋದಕ್ಕೆ ಅಥವಾ ಹಣಕಾಸು ಸೇವೆಗಳನ್ನು ಕೊಡೋದಕ್ಕೆ ಟ್ರೈ ಮಾಡೋದು. ಸೊ ಅದೇ ರೀತಿಯಲ್ಲಿ ಸೊ ಹಲವಾರು ಬೇರೆ ಬೇರೆ ವಿಶೇಷವಾದಂಥ ಲಿಕ್ವಿಡಿಟಿ ಸ್ಕೀಮ್ಗಳು ಅಂತಂದರೆ NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆಗಿರ್ಬೋದು, ಹೌಸಿಂಗ್ ಫೈನಾನ್ಸ್ ಕಂಪನಿ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಇವರ ಹತ್ರದಲ್ಲಿ ದುಡ್ಡು ಕಡಿಮೆ ಇದೆ ಅಥವಾ ದುಡ್ಡನ್ನು ಅವ್ರು ಜಾಸ್ತಿಯಾಗಿ ಲೋನ್ ಕೊಡೋದಕ್ಕಾಗಲ್ಲ, ಅವ್ರ ಹತ್ರನೇ ದುಡ್ಡಿಲ್ಲ, ಏನು ಕೊಡ್ತಾರೆ. ಸೊ ಆವಾಗ ಅವರಿಗೆ ಕ್ಯಾಶನ್ನು ಪೂರೈಕೆ ಮಾಡೋದ್ರಿಂದ ಅದಕ್ಕಾಗಿ ಹಲವಾರು ಸ್ಕೀಮ್ಗಳನ್ನು ತಂದಿದ್ದಾರೆ. ಅದನ್ನೇ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್ ಅಂತ ಕರಿತಿದ್ದಾರೆ. ಸೊ ಅದರ ಜೊತೆಯಲ್ಲಿ ನಾವೇನು ನೋಡ್ತೀವಿ, ಸೊ ಹಲವಾರು ಲೋನ್ ಗ್ಯಾರಂಟಿ ಸ್ಕೀಮ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಯಾರಿಗೆ, ಕೋವಿಡ್ ಅಫೆಕ್ಟೆಡ್ ಸೆಕ್ಟರ್ಗಳಿಗೆ. ಸೊ ಅದರಲ್ಲಿ ಕೂಡ ಈ ಕೋವಿಡ್ ಅಫೆಕ್ಟೆಡ್ ಸೆಕ್ಟರ್ಗಳಲ್ಲಿ ಯಾವ್ದು ಹೇಳ್ತಿದ್ರೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ನಮಗೆ ಭಾಳ ಕಡಿಮೆ ಇದೆ ಅಂತೇಳಿ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ. ಸೊ ಅದೇ ರೀತಿಯಲ್ಲಿ ಟೂರಿಸಮ್ಗಾಗಿರ್ಬೋದು, ಇಲ್ಲೆಲ್ಲ ನಾವೇನು ಮಾಡಿದ್ವಿ, ಸೊ ಲೋನ್ ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿದ್ದೀವಿ. ಎಲ್ಲ ಕಡೆ ಅಬ್ಸರ್ವ್ ಮಾಡಿ, ನಾವು ಲೋನ್ ಗ್ಯಾರಂಟಿ ಸ್ಕೀಮನ್ನು ತಂದಿದ್ದೀವಿ ಹೊರತು ಲೋನನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಮಾಡಿ. ಸೊ ಇವಿಷ್ಟು ನಾವು ಯಾವ ಸೇಫ್ಟಿ ನೆಟ್ ಸ್ಕೀಮ್ಗಳನ್ನು ತಂದಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ನಾಳೆ ನಾವೇನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಗೇನ್ ಚಾಪ್ಟರ್ 1 ಕಂಟಿನ್ಯೂ ಮಾಡ್ತೀವಿ. ಚಾಪ್ಟರ್ 1 ಓವರ್ ವ್ಯೂ ಆಗಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾಗುತ್ತೆ, ಡಿಟೇಲ್ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಕೆಲವೊಂದು ಇಂಡಿಕೇಟರ್ಸ್ಗಳಿದ್ದಾವೆ, ಕೆಲವೊಂದು ಅಂಶಗಳು, ಪ್ಯಾರಾಮೀಟರ್ಸ್ ಇದ್ದಾವೆ. ಅವುಗಳು ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ, ಅದನ್ನು ನಾವು ಯಾವ ರೀತಿಯಲ್ಲಿ ನೆನ್ಪಿಟ್ಕೊಳ್ಬೇಕು ಅಷ್ಟನ್ನು ಮಾತ್ರ ನೋಡ್ತೀವಿ ನಾಳೆ ಕ್ಲಾಸಲ್ಲಿ. ಓಕೆ, ಅದನ್ನು ನಾಳೆ ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡೋಣ. ಸೊ ಇಲ್ಲಿಯ ತನಕ ನಾವು ಏನನ್ನ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ದಯವಿಟ್ಟು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸೊ ಅದರ ಜೊತೆಯಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಆ ಒಂದು ಪರ್ಟಿಕ್ಯುಲರ್ ಅಂತ ಡೌಟ್ಸನ್ನು ಶೇರ್ ಮಾಡ್ಕೊಳ್ಳಿ, ಡೌಟ್ಸನ್ನು ಕೇಳೋದಕ್ಕೆ ಟ್ರೈ ಮಾಡಿ. ಅದರ್ವೈಸ್ ನೀವು ಇಲ್ಲೇ ಕೂಡ ಯೂಟ್ಯೂಬ್ನ ಒಳಗಡೆ ನೀವೇನು ಮಾಡ್ಬೋದು, ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಕೂಡ ಕೇಳ್ಬೋದು. ಸೊ ಈ ವಿಡಿಯೋಗಳು ಅಥವಾ ಈ ಸೀರೀಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ದಯವಿಟ್ಟು ಲೈಕ್ ಮಾಡಿ. ಸೊ ಅದೇ ರೀತಿಯಲ್ಲಿ ಸೊ ನಿಮ್ಮ ಅಪ್ರಿಷಿಯೇಷನನ್ನು ಕಾಮೆಂಟ್ನ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದು ಹೆಲ್ಪ್ ಆಗ್ತಿದೆ ಅಂತಂದರೆ ಈ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ಅದರ ಮೂಲಕ ನಮಗೆ ನೀವು ಹೆಲ್ಪ್ ಮಾಡಿದಾಗುತ್ತೆ. ಸೊ ನಿಮ್ಮ ಕಾಮೆಂಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರ್ತೀನಿ. ಯಾಕೆ ಕಾಮೆಂಟ್ಸ್ಗಳು ಬೇಕಂತಂದಾಗ ನಮ್ಮನ್ನು ನಾವು ಕಾನ್ಸ್ಟೆಂಟಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿ ನಮಗೆ ಕಾಮೆಂಟ್ಗಳು ಬೇಕು. ಸೊ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕನ್ನು ಸೊ ಫ್ರ್ಯಾಂಕ್ ಆಗಿ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ ನಾಳೆಯ ಒಂದು ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್.